4ನೇ ತರಗತಿ ಕನ್ನಡ ಕಲಿಕಾಫಲ 7 ಚಟುವಟಿಕೆ 1 ಕವಿತೆ ಓದೋಣ ಅರ್ಥ ಹುಡುಕೋಣ. ಕವಿತೆ ಮೇಲಿನ ಪದ್ಯದಲ್ಲಿ ಹೊಸದೆನಿಸುವ ಪದಗಳನ್ನು ಪಟ್ಟಿ ಮಾಡು. ಹೊಸ ಪದಗಳು ಗೋವಿನ, ನೀ ನಮಗೆ, ಮಲೆ ಸಹ್ಯಾದ್ರಿ, ಕಲ್ಪತರು, ನೀ ಮೆಟ್ಟುವ, ನೀರ್. ನೀನು ಬರೆದಿರುವ ಹೊಸ ಪದಗಳ ಅರ್ಥವನ್ನು ನಿನ್ನ ಗೆಳೆಯರ ಗುಂಪಿನಲ್ಲಿ ಚರ್ಚಿಸಿ ಬರೆ. ಗೋವಿನ ಹಸುವಿನ ಆಕಳಿನ, ನೀ ನಮಗೆ, ನೀನು ನಮಗೆ, ಮಲೆ ಸಹ್ಯಾದ್ರಿ, ಸಹ್ಯಾದ್ರಿ ಬೆಟ್ಟ, ಕಲ್ಪತರು ತೆಂಗಿನ ಮರ, ನೀ ಮೆಟ್ಟುವ, ನೀನು ನಡೆದಾಡುವ, ನೀರ್ ನೀರು. ಈ ಪದ್ಯದಲ್ಲಿ ನಿನಗಿಷ್ಟವಾದ ಸಾಲು ಆಯ್ಕೆ ಮಾಡಿ ಅದರ ಅರ್ಥ ಬರೆ. ನನಗಿಷ್ಟವಾದ ಸಾಲು ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ. ಅರ್ಥ ಕರ್ನಾಟಕದ ಯಾವುದೇ ಭಾಗದಲ್ಲಿ ಹೋದರೂ ಅದು ಕನ್ನಡ ನೆಲವೇ ಆಗಿರುತ್ತದೆ. ಅದುವೇ ನಮ್ಮ ಹೆಮ್ಮೆಯ ಕರ್ನಾಟಕ. ಚಟುವಟಿಕೆ 2 ವಚನ ಓದೋಣ ಜಾಣರಾಗೋಣ. ವಚನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ವಚನವನ್ನು ಓದಿ ಅದರಲ್ಲಿರುವ ಹೊಸ ಪದಗಳನ್ನು ಗುರುತಿಸು. ಹೊಸ ಪದಗಳು ಕಳಬೇಡ, ಹುಸಿ, ಇದಿರ ಅಳಿಯಲು ಬೇಡ, ಮುನಿ. ಹೊಸ ಪದಗಳಿಗೆ ಅರ್ಥವನ್ನು ನಿನ್ನ ಶಿಕ್ಷಕರ ಸಹಾಯದಿಂದ ತಿಳಿ. ಕಳಬೇಡ ಅರ್ಥ ಕಳ್ಳತನ ಮಾಡಬೇಡ, ಹುಸಿ ಸುಳ್ಳು, ಮುನಿ ಕೋಪ, ಇದಿರ ಅಳಿಯಲು ಬೇಡ ಪರರ ದೂಷಿಸಬೇಡ. ನಿನ್ನ ಸಹಪಾಠಿಗಳ ಗುಂಪಿನಲ್ಲಿ ಪ್ರತಿ ಸಾಲಿನ ಅರ್ಥವನ್ನು ಚರ್ಚಿಸು. ಅರ್ಥ ಕಳ್ಳತನ ಮಾಡಬೇಡ, ಕೊಲ್ಲಬೇಡ, ಸಿಟ್ಟು ಮಾಡಬೇಡ, ಪರರ ದೂಷಣೆ ಮಾಡಬೇಡ, ಆತ್ಮ ಪ್ರಶಂಸೆಯಲ್ಲಿ ತೊಡಗಬೇಡ. ಇವುಗಳನ್ನು ಪಾಲಿಸುತ್ತ ಬಂದಲ್ಲಿ ಅಂತರಂಗವು ಬಹಿರಂಗವು ಶುದ್ಧಿಯಾಗುವುದು. ಇದೇ ಮಾರ್ಗ ದೇವರನ್ನೊಲಿಸಿಕೊಳ್ಳುವುದು. ಆತ್ಮೋದ್ಧಾರಕ್ಕೆ ಆತ್ಮಶುದ್ಧಿಗೆ ಇದೇ ಸರಳ ಮಾರ್ಗ ಎಂಬಂತೆ ಬಸವಣ್ಣನವರು ತಿಳಿಸಿದ್ದಾರೆ. ಪ್ರಶ್ನೆ: ಈ ವಚನದಂತೆ ಅರ್ಥ ಕೊಡುವ ಯಾವುದಾದರೂ ಯುಕ್ತಿ ಗಾದೆ ಮಾತುಗಳನ್ನು ನಿನ್ನ ಹಿರಿಯರಿಂದ ಗೆಳೆಯರಿಂದ ತಿಳಿದು ಬರೆ. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಗಾದೆ ಮಾತು. ಅರ್ಥ ನಾವು ಮಾತಲ್ಲಿ ಹಿಡಿತ ಹೊಂದಿರಬೇಕು. ನಮ್ಮ ನಾಲಿಗೆ ನಮ್ಮ ಸಂಸ್ಕೃತಿ ತಿಳಿಸುತ್ತದೆ. ಆದ್ದರಿಂದ ನಾವು ಒಳ್ಳೆಯ ಮಾತನಾಡಿದರೆ ಯಾವುದೇ ಜಗಳ ಮನಸ್ತಾಪ ಇರುವುದಿಲ್ಲ. ಚಟುವಟಿಕೆ 3 ಕತೆ ಓದೋಣ ಅರ್ಥ ತಿಳಿಯೋಣ. ಅರಸನ ಉಡುಗೊರೆ. ಕತೆ ಕತೆಗೆ ಸಂಬಂಧಿಸಿದ ಪ್ರಶ್ನೆಗಳು. ಮೇಲಿನ ಕಥೆಯಲ್ಲಿ ಹೊಸದೆನಿಸುವ ಪದ ಮತ್ತು ಅದರ ಅರ್ಥವನ್ನು ಬರೆ. ಪ್ರತಿಫಲ: ಮಾಡಿದ ಸಹಾಯಕ್ಕೆ ನಿರೀಕ್ಷೆ. ಏಕೈಕ ಒಂದೇ ಒಂದು. ಶಂಕಿಸಬಾರದು, ಅನುಮಾನ ಪಡಬಾರದು. ಕತೆ ಓದಿದ ನಂತರ ಕಥೆಯಿಂದ ನೀನು ತಿಳಿದುಕೊಂಡಿದ್ದನ್ನು ನಿನ್ನ ಗೆಳೆಯರೊಡನೆ ಚರ್ಚಿಸಿ ಬರೆ. ಈ ಕಥೆಯಿಂದ ನಾವು ಯಾರಿಗಾದರೂ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯದನ್ನು ಮಾಡಿದರೆ ನಮಗೂ ಒಳ್ಳೆಯದಾಗುತ್ತದೆ ಎಂದು ತಿಳಿಯಿತು. ನೀನು ಓದಿರುವ ಯಾವುದಾದರೂ ಒಂದು ಕಥೆಯ ನಿನ್ನಿಷ್ಟದ 4 ಸಾಲುಗಳನ್ನು ಇಲ್ಲಿ ಬರೆ. ಕತೆ ಕೊಟ್ಟ ಮಾತು ತಪ್ಪಬಾರದು. ಬಾತುಗಳು ತನ್ನ ಸ್ನೇಹಿತನಾದ ಆಮೆಯನ್ನು ಬೇರೆ ಸರೋವರಕ್ಕೆ ಕರೆದುಕೊಂಡು ಹೋಗಲು ಕಡ್ಡಿಯ ಮಧ್ಯ ಭಾಗವನ್ನು ಕಚ್ಚಿಕೋ. ನಾವು ಕಡ್ಡಿಯನ್ನು ಕಚ್ಚಿಕೊಂಡು ಮೇಲಕ್ಕೆ ಹಾರುತ್ತೇವೆ. ನಾವು ಹೇಳುವವರೆಗೂ ಬಾಯಿ ಬಿಡಬೇಡ ಎಂದು ಹೇಳಿದ್ದು ನನಗೆ ಇಷ್ಟವಾಯಿತು. ಚಟುವಟಿಕೆ 4 ತ್ರಿಪದಿ ತಿಳಿಯೋಣ. ಸರ್ವಜ್ಞನ ತ್ರಿಪದಿಗಳು. ತ್ರಿಪದಿಗೆ ಸಂಬಂಧಿಸಿದ ಪ್ರಶ್ನೆಗಳು. ತ್ರಿಪದಿಯಲ್ಲಿರುವ ಹೊಸ ಪದಗಳಿಗೆ ವೃತ್ತ ಹಾಕಿ ಅವುಗಳನ್ನು ಬರೆ. ಉಂಬುವನು, ಇಕ್ಕುತ್ತಲಿರುವ, ನಿರೋಗಿ, ರೊಕ್ಕವನ್ನು. ನೀನು ಬರೆದಿರುವ ಹೊಸ ಪದಗಳಿಗೆ ಶಬ್ದಕೋಶ ಬಳಸಿ ಅರ್ಥ ಬರೆ. ಉಂಬುವನು ಉಣ್ಣುವನು, ಇಕ್ಕುತ್ತಲಿರುವ ಇಡುತ್ತಲಿರುವ, ನಿರೋಗಿ ರೋಗ ಇಲ್ಲದವ, ರೊಕ್ಕ ಹಣ. ಪದಗಳಲ್ಲಿರುವ ಅರ್ಥ ವ್ಯತ್ಯಾಸ ಗಮನಿಸು. ಶಿಕ್ಷಕರ ಸಹಾಯದಿಂದ ಈ ತ್ರಿಪದಿಯ ಅರ್ಥವನ್ನು ತಿಳಿದು ಬರೆ. ಅರ್ಥ ಹಿಟ್ಟಿಂದ ಮಾಡಿದ ಅನ್ನ ತಿಂದರೆ ಶಕ್ತಿ ಬರುವುದಿಲ್ಲ. ನಿಶಕ್ತಿಯಿಂದ ಅನೇಕ ರೋಗಗಳು ಬರುತ್ತವೆ. ಇದರಿಂದ ವೈದ್ಯರ ಬಳಿ ಹೋಗಲು ಹಣ ಖರ್ಚು ಮಾಡಬೇಕಾಗುತ್ತದೆ. ಜೋಳ, ರಾಗಿಯಿಂದ ಮಾಡಿದ ಆಹಾರವನ್ನು ಸೇವಿಸುವುದರಿಂದ ತೋಳದಂತ ಶಕ್ತಿ ಬರುತ್ತದೆ ಎಂಬುದು ಈ ತ್ರಿಪದಿಯ ಸಾರಾಂಶ. ಚಟುವಟಿಕೆ 5 ಓದೋಣ ಕಥನ ಕವನ. ಮಂಗನ ಮದುವೆ. ಕಥನ ಕವನ.
ಮೇಲಿನ ಕಥನ ಕವನವನ್ನು ಓದಿ ಅದರಲ್ಲಿರುವ ಹೊಸ ಪದಗಳನ್ನು ಗುರುತಿಸಿ ಅದರ ಅರ್ಥ ಬರೆ. ಹೊಸ ಪದಗಳು: ಕನ್ಯೆ, ಹೆಣ್ಣು; ವಧು, ಮದುಮಗಳು; ದಿಟ್ಟಿಸು, ಅದನ್ನೇ ನೋಡು; ಒಪ್ಪಿಗೆ, ಸಮ್ಮತಿ ಸೂಚಿಸು. ಮೇಲಿನ ಕಥನ ಕವನವನ್ನು ಕಥೆಯ ರೂಪದಲ್ಲಿ ಬರೆ. ಕತೆ: ಕೋತಿಯೊಂದು ಬಹಳ ಟಿವಿಯಿಂದ ಒಂದು ದಿನ ಹುಡುಗಿಯನ್ನು ನೋಡಲು ಸುಟು ಬುಟು ಧರಿಸಿ ತಲೆಯಲ್ಲಿ ಟೋಪಿಯನ್ನು ಹಾಕಿ ಮಾರುತಿ ಕಾರಿನಲ್ಲಿ ಬಂದಿಳಿದು ಕನ್ಯೆಯನ್ನು ತೋರಿಸು ಎಂದ. ಆಗ ಕನ್ಯೆ ಸಿಂಗಾರ ಮಾಡಿಕೊಂಡು ಬಂದು ಎದುರು ಕೂತಳು. ಕೋತಿ ದಿಟ್ಟಿಸಿ ಕನ್ಯೆಯನ್ನು ನೋಡುತ್ತಿದ್ದಾಗ ಏನು ಕಂಡಿತು ತಕ್ಷಣ ಏನು ಹಿಡಿದು ಬಾಯಿಗೆ ಹಾಕಿಕೊಂಡ. ಆಗ ವಧು ಪರೀಕ್ಷೆ ಮುಗಿಯಿತು. ಗಂಡು ಒಪ್ಪಿಗೆ ಎಂದು ಮದುಮಗಳು ಹೇಳಿದಳು. ಚಟುವಟಿಕೆ 6: ನಾಟಕ ಅಭಿನಯಿಸೋಣ. ನಾಟಕ: ಮೇಲಿನ ನಾಟಕದಲ್ಲಿರುವ ಹೊಸ ಪದಗಳ ಅರ್ಥವನ್ನು ನಿನ್ನ ಶಿಕ್ಷಕರೊಂದಿಗೆ ಚರ್ಚಿಸಿ ತಿಳಿ. ನಿನ್ನ ಸಹಪಾಠಿಗಳ ಗುಂಪಿನಲ್ಲಿ ಈ ಪಾಠವನ್ನು ಅಭ್ಯಾಸ ಮಾಡಿ ಅಭಿನಯಿಸು. ಚಟುವಟಿಕೆ 7: ಜಾನಪದ ಗೀತೆ ಹಾಡೋಣ. ಜಾನಪದ ಗೀತೆ: ಯಾವುದಾದರೊಂದು ಜಾನಪದ ಗೀತೆಯನ್ನು ನೀಡಿರುವ ಜಾಗದಲ್ಲಿ ಬರೆದು ಅದರ ಅರ್ಥ ಹೇಳು. ಜಾನಪದ ಗೀತೆ ಭಾಗ್ಯದ ಬಳೆಗಾರ. ಬಾಳೆ ಬಲಕ್ಕೆ ಬೀಡು, ಸೀಬೆ ಎಡಕ್ಕೆ ಬೀಡು, ನಟ್ಟ ನಡುವೆಲ್ಲಿ ನೀ ಹೋಗು ಬಳೆಗಾರ, ಅಲ್ಲಿಹುದೆನ್ನ ತವರೂರು. ಹಂಚಿನ ಮನೆ ಕಾಣೋ, ಕಂಚಿನ ಕದ ಕಾಣೋ, ಇಂಚಾಡೋ ಎರಡು ಗಿಳಿ ಕಾಣೋ ಬಳೆಗಾರ, ಅಲ್ಲಿಹುದೆನ್ನ ತವರೂರು. ಅರ್ಥ: ಬಾಳೆ ತೋಟ ಬಲಕ್ಕೆ, ಸೀಬೆ ತೋಟ ಎಡಕ್ಕೆ ಬಿಟ್ಟು ಮಧ್ಯದಲ್ಲಿ ಹೋದರೆ ತವರು ಸಿಗುತ್ತದೆ. ತವರಿನಲ್ಲಿ ಆಲೆ ಆಡುತ್ತಿರುತ್ತದೆ, ಗಾಣ ತಿರುಗುತ್ತಿರುತ್ತದೆ, ನವಿಲು ಸಾಗರಗಳು ನಲಿಯುತ್ತಿರುತ್ತದೆ. ಹಂಚಿನ ಮನೆ ಕಂಚಿನ ಕದವನ್ನು ಹೊಂದಿದೆ. ಮನೆಯ ಮುಂದೆ ಚಪ್ಪರ ಹಾಕಿರುತ್ತದೆ. ಅಲ್ಲಿ ಇರುವ ನನ್ನ ತಾಯಿಗೆ ಇಷ್ಟವಾದ ಬಳೆಗಳನ್ನು ಕೊಟ್ಟು ಬಾ ಎಂದು ಕೇಳಿಕೊಳ್ಳುತ್ತಾಳೆ. ನನ್ನ ಕಲಿಕೆ: 4ನೇ ತರಗತಿ ಕನ್ನಡ. ಕಲಿಕಾ ಫಲ 8. ಚಟುವಟಿಕೆ 1: ಕವನ ಓದಿ ಆನಂದಿಸೋಣ. ಕವನ: ಮಳೆ ಬಂತು ಮಳೆ. ಮಳೆ ಬಂತು ಮಳೆ ಕವನದ ಸಾಲುಗಳನ್ನು ಓದು. ನೀಡಿರುವ ವಿಷಯಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಒಂದು ಕವನ ರಚಿಸು. ನಾನು ಆಯ್ಕೆ ಮಾಡಿಕೊಂಡಿರುವ ವಿಷಯ ಮನೆ. ಕವನ: ಪ್ರೀತಿ ವಾತ್ಸಲ್ಯ ತುಂಬಿರುವ ಮನೆ, ತಮ್ಮ ತಂಗಿ ಕುಣಿದಾಡಿದ ಮನೆ, ಸಂಭ್ರಮ ಸಡಗರ ಇರುವ ಮನೆ, ಮನೆ ಮನೆ ನಮ್ಮ ಮನೆ. ಚಟುವಟಿಕೆ 2: ಪತ್ರಿಕಾ ತುಣುಕು ಓದಿ ಬರೆಯೋಣ. ದಿನಪತ್ರಿಕೆಗಳಲ್ಲಿ ನಿನಗೆ ಇಷ್ಟವಾದ ಕ್ರೀಡಾ ಸುದ್ದಿಯನ್ನು ಗಮನಿಸು. ಅದರಲ್ಲಿನ ಒಂದು ಆಟದ ಬಗ್ಗೆ ನಿನ್ನ ಅಭಿಪ್ರಾಯ ಬರೆ. ನನಗೆ ಇಷ್ಟವಾದ ಆಟ ಹಾಕಿ. ಹಾಕಿಯು ಭಾರತದ ರಾಷ್ಟ್ರೀಯ ಕ್ರೀಡೆಯಾಗಿದೆ. ಇದು ಹೊರಾಂಗಣ ಕ್ರೀಡೆಯಾಗಿದೆ. ಹಾಕಿಯನ್ನು ಮಕ್ಕಳು ಮತ್ತು ವಯಸ್ಕರು ಬಹಳ ಉತ್ಸಾಹದಿಂದ ಆಡುತ್ತಾರೆ. ಹಾಕಿಯನ್ನು ಬ್ರಿಟಿಷರು ಭಾರತಕ್ಕೆ ಪರಿಚಯಿಸಿದರು. ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಆಟವಾಗಿದೆ. ಈ ಆಟದಲ್ಲಿ 2 ತಂಡಗಳಿದ್ದು ಪ್ರತಿ ತಂಡದಲ್ಲೂ 11 ಆಟಗಾರರು ಇರುವರು. ಯಾವ ತಂಡ ಹೆಚ್ಚು ಗೋಲ್ ಗಳಿಸುವುದೋ ಆ ತಂಡ ಗೆಲ್ಲುವುದು. ನಮ್ಮ ದೇಶದ ಆಟಗಾರ ಧ್ಯಾನ್ ಚಂದ್ ಒಬ್ಬ ಅದ್ಭುತ ಆಟಗಾರ. ಇವರಿಗೆ ಹಾಕಿ ಮಾಂತ್ರಿಕ ಎಂದು ಹೆಸರು. ಚಟುವಟಿಕೆ 3: ಕತೆ ಎಂದರೆ ನನಗಿಷ್ಟ. ಇಷ್ಟವಾದ ಪಾತ್ರದ ಬಗ್ಗೆ ಬರೆಯೋಣ. ಶಾಲಾ ಗ್ರಂಥಾಲಯದಲ್ಲಿ ಒಂದು ಮಕ್ಕಳ ಕಥಾ ಪುಸ್ತಕ ಆರಿಸಿಕೊ. ಅದರಲ್ಲಿ ನಿನಗಿಷ್ಟವಾದ ಒಂದು ಕಥೆಯನ್ನು ಓದು. ಆ ಕಥೆಯನ್ನು ನಿನ್ನ ಸ್ನೇಹಿತರೊಂದಿಗೆ ಹಂಚಿಕೊ. ಆ ಕಥೆಯಲ್ಲಿ ನಿನಗೆ ಇಷ್ಟವಾದ ಪಾತ್ರದ ಬಗ್ಗೆ 4 ವಾಕ್ಯಗಳನ್ನು ಬರೆ. ನನಗೆ ಇಷ್ಟವಾದ ಕತೆ ಚಿಂಟು ಮತ್ತು ರಾಮು. ರಾಮು ತನ್ನ ಪ್ರೀತಿಯ ನಾಯಿ ಮರಿಗೆ ಚಿಂಟು ಎಂದು ಹೆಸರಿಟ್ಟಿದ್ದ. ಒಂದು ದಿನ ಅವರಿಬ್ಬರು ಸಂಜೆ ವಾಯು ವಿಹಾರಕ್ಕೆ ಹೋದಾಗ ಚಿಂಟು ನೆಗೆಯುತ್ತಾ ಹಳ್ಳಕ್ಕೆ ಬಿದ್ದಿತು. ಇದನ್ನು ಕಂಡು ರಾಮು ಗಾಬರಿಗೊಂಡ. ಚಿಂಟುವಿಗೆ ಏನಾಗುವುದೋ ಎಂದು ಕಳವಳಗೊಂಡ. ಒಂದು ಕಟ್ಟಿಗೆಯ ಸಹಾಯದಿಂದ ಚಿಂಟುವನ್ನು ಹಳ್ಳದಿಂದ ಹೊರತೆಗೆದ. ಇಬ್ಬರು ಸಂತೋಷದಿಂದ ಮನೆ ಸೇರಿದರು. ಚಟುವಟಿಕೆ 4: ನುಡಿಮುತ್ತು ಅಥವಾ ಸುಭಾಷಿತ ತಿಳಿಯೋಣ. ನಿನಗೆ ಲಭ್ಯವಿರುವ ಯಾವುದೇ ಪುಸ್ತಕ ಅಥವಾ ದಿನಪತ್ರಿಕೆಯಲ್ಲಿ ಬಂದಿರುವ ನುಡಿಮುತ್ತುಗಳನ್ನು ಬರೆ. ಹಿರಿಯರು ಅಥವಾ ಶಿಕ್ಷಕರ ಸಹಾಯದಿಂದ ಯಾವುದಾದರೊಂದರ ಅರ್ಥ ತಿಳಿದು ಬರೆ. ನುಡಿಮುತ್ತುಗಳು: ವಿದ್ಯಾರ್ಥಿ ಭತ್ತ ಬೆಳೆಯುವ ಗದ್ದೆಗಳಾಗಬೇಕು, ಬರೀ ಚೀಲಗಳಾಗಬಾರದು. ಫಲ ಸಿಕ್ಕುವವರೆಗೆ ಪ್ರಯತ್ನ ಕೈಬಿಡಬಾರದು. ಜಗತ್ತಿನ ಅತಿದೊಡ್ಡ ಪ್ರಾರ್ಥನೆಯೆಂದರೆ ತಾಳ್ಮೆ. ಬೇರೊಬ್ಬರನ್ನು ಅಪಹಾಸ್ಯ ಮಾಡುವುದರ ಅರ್ಥ ಮತ್ತೊಬ್ಬ ಶತ್ರುವಿಗೆ ಜನ್ಮ ಕೊಟ್ಟಂತೆ. ಉತ್ಸಾಹವೆಂಬುದು ಕಲ್ಲಿದ್ದಲ ಒಳಗೆ ಕುದಿಯುತ್ತಿರುವ ಕಾವಾಗಬೇಕೇ ವಿನಃ ಹುಲ್ಲಿಗೆ ಹತ್ತಿದ ಬೆಂಕಿಯಾಗಬಾರದು. ನುಡಿಮುತ್ತಿನ ಅರ್ಥ:
ಫಲ ಸಿಕ್ಕುವವರೆಗೂ ಪ್ರಯತ್ನ ಕೈಬಿಡಬಾರದು. ಫಲ ಸಿಕ್ಕುವವರೆಗೆ ಪ್ರಯತ್ನ ಕೈಬಿಡಬಾರದು. ನಾವು ಯಾವುದಾದರೂ ಕಾರ್ಯವನ್ನು ಪ್ರಾರಂಭಿಸಿದಾಗ ಸಾಕಷ್ಟು ಅಡೆತಡೆಗಳು ಎದುರಾಗುತ್ತವೆ. ಅಡೆತಡೆಗಳು ಬಂದವೆಂದು ಪ್ರಯತ್ನ ಕೈಬಿಡಬಾರದು. ಅಡೆತಡೆಗಳು ಎದುರಾಗುತ್ತಿವೆ ಎಂದರೆ ನಾವು ಸರಿಯಾದ ದಾರಿಯಲ್ಲಿದ್ದೇವೆ ಎಂದರ್ಥ. ಹೀಗಾಗಿ ಯಾವುದೇ ಕಾರ್ಯದಲ್ಲಿ ಫಲ ಸಿಕ್ಕುವವರೆಗೂ ನಾವು ಪ್ರಯತ್ನವನ್ನು ಮಾಡುತ್ತಿರಬೇಕು. ಚಟುವಟಿಕೆ 5 ಕವನ ಎಂದರೆ ನನಗಿಷ್ಟ. ಓದಿ ಆಡಿ ಆನಂದಿಸೋಣ. ಕವನ ಕವನ ಕವನವನ್ನು ಗಮನಿಸು, ನೀಡಿರುವ ಸೂಚನೆಯಂತೆ ಮಾಡು. ಕುವೆಂಪುರವರ ಮೇಲಿನ ಕವನ ಓದಿದಾಗ ಅನೇಕ ಪದಗಳು ಪದ್ಯದಲ್ಲಿ ಪುನರಾವರ್ತನೆ ಆಗಿರುವುದನ್ನು ಗಮನಿಸಿದ್ದೀಯಲ್ಲವೇ? ಅವುಗಳು ಎಷ್ಟು ಬಾರಿ ಪುನರಾವರ್ತನೆ ಆಗಿವೆ ಎಣಿಸಿ ಬರೆ. ಮನೆ 23 ಬಾರಿ ಬಂದಿದೆ. ನನ್ನ 11 ಬಾರಿ ಬಂದಿದೆ. 5.2 ಎಷ್ಟೊಂದು ಪ್ರಾಸಪದಗಳು. ಪದ್ಯವನ್ನು ಓದುತ್ತಾ ಸಾಗಿದಂತೆ ಎಷ್ಟೊಂದು ಪ್ರಾಸಪದಗಳಿವೆ ಅಲ್ಲವೇ? ಅವುಗಳನ್ನು ಹೀಗೆ ಬರೆದರೆ ಓದಲು ಎಷ್ಟು ಸುಂದರ. ಮಾದರಿ ಕೂಡಿ ಆಡಿ. ಚಳಿ ಬಳ್ಳಿ ಬೆಲ್ಲ ಸೊಲ್ಲ ಆಡಿ ಮಾಡಿ ಬಿಟ್ಟು ಇಟ್ಟು ಕಲಿತ ಅರಿತ. 5.3 ಕನಸಿನ ಮನೆಯನ್ನು ಚಿತ್ರಿಸೋಣ. ನೀಡಿರುವ ಜಾಗದಲ್ಲಿ ಮನೆಯ ಚಿತ್ರ ಬರೆದು ಬಣ್ಣ ಹಚ್ಚು. ಮನೆಗೊಂದು ಚಂದದ ಹೆಸರು ಕೊಡು. ಮನೆಯ ಚಿತ್ರ. ಮನೆಗೆ ನೀಡಿದ ಹೆಸರು ಬೃಂದಾವನ ನಿಲಯ. ಚಟುವಟಿಕೆ 6 ಕತೆ ಓದಿ ಸ್ನೇಹಿತರಿಗೆ ಹೇಳೋಣ. ಕತೆಗಳನ್ನು ಓದುವುದೆಂದರೆ ನಿನಗೆ ಇಷ್ಟ ಅಲ್ಲವೇ? ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಮಕ್ಕಳ ಕಥೆಯನ್ನು ಓದೋಣ. ಕತೆಗೆ ಒಂದು ಶೀರ್ಷಿಕೆ ಬರೆಯೋಣ. ಕತೆ ಮುಂದುವರೆದ ಕಥಾಭಾಗ. ಕತೆಗೆ ಶೀರ್ಷಿಕೆ ಕೂಡಿ ಬಾಳಿದರೆ ಸ್ವರ್ಗ ಸುಖ. ಈ ಕಥೆಯನ್ನು ಸಂಭಾಷಣೆ ರೂಪದಲ್ಲಿ ಬರೆ. ಸಂಭಾಷಣೆ. ಆನೆ ಸ್ನೇಹಿತರೆ ಬನ್ನಿ ಕೊಳದ ಬಳಿ ಆಟ ಆಡೋಣ. ಜಿಂಕೆ ಹಾಗೆ ಆಗಲಿ ಬನ್ನಿ ಹೋಗೋಣ. ಮೊಲ ಆನೆ ಅಣ್ಣ ಕಾಪಾಡು, ನೀರಿನಲ್ಲಿ ಬಿದ್ದಿರುವೆ. ಆನೆ ನೀರಿನಿಂದ ಮೊಲವನ್ನು ಎತ್ತಿ. ನೋಡಿಕೊಂಡು ಆಡಬಾರದೆ, ಈಗ ಹೇಗಿರುವೆ? ಮೊಲ ಸದ್ಯ ನನಗೆ ಏನೂ ಆಗಿಲ್ಲ, ಧನ್ಯವಾದಗಳು ಆನೆ ಅಣ್ಣ, ನಿನ್ನಿಂದಾಗಿ ಬದುಕಿದೆ. ಜಿಂಕೆ ಅಯ್ಯೋ ಆನೆ ಅಣ್ಣ, ನಾನು ಕೆಸರಿನಲ್ಲಿ ಸಿಲುಕಿದ್ದೇನೆ, ಕಾಪಾಡು ಕಾಪಾಡು. ಆನೆ ತನ್ನ ಸೊಂಡಿಲಿನಿಂದ ಮೇಲೆತ್ತಿ. ಕೆಸರಿನಲ್ಲಿ ಹೋಗಬೇಡ. ಜಿಂಕೆ ಸರಿ ಆಯ್ತು, ಧನ್ಯವಾದಗಳು ಆನೆ ಅಣ್ಣ, ಬದುಕಿದೆ. ಆನೆ ಬನ್ನಿ ಕಾಡಿನೊಳಗೆ ಹೋಗೋಣ. ಜಿಂಕೆ ತಾನು ತುಂಬಾ ವೇಗವಾಗಿ ಓಡಬಲ್ಲೆ ಹಾಗೂ ತುಂಬಾ ಸುಂದರವಾಗಿದ್ದೇನೆ ಎಂಬ ಒಣಜಂಬದಿಂದ ಮುಂದೆ ಹೋಯಿತು. ಮೊಲ ನಮ್ಮ ಗೆಳೆಯ ಜಿಂಕೆ ಅಪಾಯದಲ್ಲಿದ್ದಾನೆ, ಕಾಪಾಡು. ಆನೆ ದೊಡ್ಡ ಮರವನ್ನು ಮುರಿದು ಶಬ್ದ ಮಾಡಿತು. ಬೇಟೆಗಾರನ ಗುರಿ ತಪ್ಪಿ ಜಿಂಕೆ ಪ್ರಾಣ ಉಳಿಯಿತು. ಒಬ್ಬನೇ ದೂರ ಹೋಗಬೇಡ. ಜಿಂಕೆ ಆಯ್ತು ಆನೆಯಣ್ಣ, ನನ್ನಿಂದಾಗಿ ತಪ್ಪಾಯಿತು, ಕ್ಷಮಿಸು. ನಿನ್ನಿಂದಾಗಿ ನನ್ನ ಜೀವ ಉಳಿಯಿತು, ಇನ್ನು ಮುಂದೆ ನಿನ್ನ ಜೊತೆಯಲ್ಲಿಯೇ ಬರುತ್ತೇನೆ. ಸ್ನೇಹಕ್ಕೆ ಮಿಗಿಲಾದ ಬಾಂಧವ್ಯವಿಲ್ಲ ಎಂದು ಅರಿತ ಮೂವರು ಸಂತೋಷದಿಂದ ಒಳ್ಳೆಯ ಸ್ನೇಹಿತರಾಗಿ ಬಾಳತೊಡಗಿದರು. ಚಟುವಟಿಕೆ 7 ಈ ಕೆಳಗಿನ ಚಿತ್ರ ಸರಣಿಯನ್ನು ಗಮನಿಸಿ ಕಥೆಯೊಂದನ್ನು ರಚಿಸಿ ಬರೆ. ಚಿತ್ರ ಸರಣಿ. ನೀನು ಗಮನಿಸಿದಂತೆ ಈ ಚಿತ್ರಕಥಾ ಸರಣಿಯನ್ನು ಜೋಡಿಸಿ ಗೆಳೆಯರೊಂದಿಗೆ ಕಥೆಯನ್ನು ಹೇಳು. ನೀನು ಹೇಳಿದ ಕಥೆಯನ್ನು ಬರೆ. ಕತೆ ಮೋಸಗಾರ ನರಿ. ನರಿ ಮತ್ತು ಕರಡಿ ಇಬ್ಬರು ಸ್ನೇಹಿತರು. ಮಳೆಗಾಲದ ಸಮಯದಲ್ಲಿ ಎಲ್ಲೂ ಆಹಾರ ದೊರಕದಿದ್ದಾಗ ನರಿ ಮತ್ತು ಕರಡಿ ಬೇಸಾಯ ಮಾಡಲು ನಿರ್ಧರಿಸಿದರು. ಭೂಮಿಯ ಮೇಲಿನ ಬೆಳೆ ಕರಡಿಗೆ, ಭೂಮಿಯ ಒಳಗಿನ ಬೆಳೆ ನರಿಗೆ ಎಂದು ತೀರ್ಮಾನಿಸಿದರು. ನೆಲಕಡಲೆಯನ್ನು ಬಿತ್ತಿ ಬೆಳೆದ ಮೇಲೆ ಕರಡಿಗೆ ಆಹಾರ ಇಲ್ಲದಂತಾಯಿತು. ನೆಲಗಡಲೆ ನರಿಯ ಪಾಲಾಯಿತು. ಮುಂದಿನ ಬೆಳೆ ಮೆಕ್ಕೆಜೋಳ ಬೆಳೆದವು. ಇದನ್ನು ನರಿ ಕದ್ದು ತಿಂದು ಈಗಲೂ ಬೆಳೆ ನರಿಯ ಪಾಲಾಯಿತು. ಇದರಿಂದ ಕೋಪಗೊಂಡ ಕರಡಿಯು ನಿನ್ನಂತಹ ಮೋಸಗಾರನ ಜೊತೆ ಇರುವುದಿಲ್ಲ ಎಂದು ಹೇಳಿ ಹೊರಟು ಹೋಯಿತು. ಯೋಜನೆ. ಹಿರಿಯರಿಂದ ಜಾನಪದ ಗೀತೆಯನ್ನು ಸಂಗ್ರಹಿಸಿ ಚಾರ್ಟ್ನಲ್ಲಿ ಬರೆದು ತರಗತಿಯಲ್ಲಿ ಪ್ರದರ್ಶಿಸು ಮತ್ತು ಸಹಪಾಠಿಗಳೊಂದಿಗೆ ಆಡು. ನನ್ನ ಕಲಿಕೆ. 4ನೇ ತರಗತಿ ಕನ್ನಡ ಕಲಿಕಾ ಫಲ 9. ಚಟುವಟಿಕೆ 1 ಪದ ಬಳಕೆ ಕುರಿತು ಅರಿಯೋಣ. ಅಡಿಗೆರೆ ಎಳೆದಿರುವ ಪದಗಳ ಬಳಕೆ ಕುರಿತು ಚರ್ಚಿಸಿ ತಿಳಿಯಿರಿ.
ಅಡಿಗೆರೆ ಎಳೆದಿರುವ ಪದಗಳನ್ನು ಇಲ್ಲಿ ಬರೆಯಿರಿ. ಅಡಿಗೆರೆ ಎಳೆದಿರುವ ಪದಗಳು ಆತ, ಅವಳು, ಅವನನ್ನು, ಅವರು. ಚಟುವಟಿಕೆ 2 ಚಿತ್ರ ನೋಡಿ ಮಾತನಾಡೋಣ. ಚಿತ್ರಗಳನ್ನು ಗಮನಿಸು, ಸುಳಿವು ಪದಗಳನ್ನು ಬಳಸಿ ಚಿತ್ರಗಳ ಕುರಿತು ಮಾತನಾಡಿ ನಿನಗನಿಸಿದ್ದನ್ನು ಬರೆ. ಚಿತ್ರ: ಅದು, ಇದು, ಯಾವುದು, ಅವಳು, ಇವಳು, ನೀನು, ನೀವು, ತಾವು, ತಾನು, ಅವನು, ಇವನು. ಇವು ಪುರುಷ, ಸ್ತ್ರೀ ಹಾಗೂ ನಪುಂಸಕಲಿಂಗ ಪದಗಳಾಗಿವೆ. ಚಿತ್ರ: ಈ ಚಿತ್ರದಲ್ಲಿ ಇವನು ಗಿಡಗಳಿಗೆ ನೀರು ಹಾಕುತ್ತಿದ್ದಾನೆ. ಇವನು ಟೋಪಿ ಧರಿಸಿದ್ದಾನೆ. ಇವನು ಕೈಯಲ್ಲಿ ನೀರಿನ ಕ್ಯಾನ್ ಅನ್ನು ಹಿಡಿದಿದ್ದಾನೆ. ಇವನು ಹೂವಿನ ಗಿಡಗಳಿಗೆ ನೀರು ಹಾಕುತ್ತಿದ್ದಾನೆ. ಇವನು ಒಳ್ಳೆಯ ಹುಡುಗ. ನೀನು ಈ ರೀತಿಯ ಕೆಲಸವನ್ನು ಮಾಡಿದ್ದೀಯಾ? ಚಿತ್ರ: ಇವರು ಉದ್ಯಾನವನದಲ್ಲಿ ಸಸಿ ಗಿಡಗಳನ್ನು ನೆಡುತ್ತಿದ್ದಾರೆ. ಇವರು ಪರಿಸರದ ಬಗ್ಗೆ, ಗಿಡ ಮರಗಳ ಬಗ್ಗೆ ಕಾಳಜಿ ಹೊಂದಿದ್ದಾರೆ. ಇವರು ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ. ತಾವು ಶಾಲೆಯಲ್ಲಿ ಇದೇ ರೀತಿ ಗಿಡಗಳನ್ನು ನೆಡುತ್ತೀರಾ? ಇವರು ಆಟದ ಮೈದಾನದಲ್ಲಿ ವಿವಿಧ ಆಟಗಳನ್ನು ಆಡುತ್ತಿದ್ದಾರೆ. ಯಾವುದು ಆಟ ನಿನಗೆ ತುಂಬಾ ಇಷ್ಟ? ನೀವು ಶಾಲೆಯಲ್ಲಿ ಯಾವ ಯಾವ ಆಟಗಳನ್ನು ಆಡುತ್ತೀರಾ? ಚಟುವಟಿಕೆ 3 ಹಬ್ಬದ ಸಡಗರ ಹಂಚೋಣ. ಲಿಂಗ ಸೂಚಕ ಪದಗಳನ್ನು ವಿಂಗಡಿಸೋಣ. ನೀವು ಆಚರಿಸುವ ಯಾವುದಾದರೊಂದು ಹಬ್ಬದ ಸಡಗರದ ಸನ್ನಿವೇಶವನ್ನು ಹೇಳು. ಹಿಂದೂಗಳ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿ. ಸೂರ್ಯನು ತನ್ನ ಪಥವನ್ನು ಬದಲಿಸುವ ಈ ದಿನವನ್ನು ದೇಶಾದ್ಯಂತ ವಿವಿಧ ಹೆಸರು, ಆಚರಣೆ, ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತದೆ. ಊರಿನ ಪ್ರತಿ ಬೀದಿಯಲ್ಲೂ ಸಂಭ್ರಮ ಮನೆ ಮಾಡಿರುತ್ತದೆ. ಎಳ್ಳು ಬೆಲ್ಲ ಬೀರುವುದೇನು, ಎತ್ತುಗಳನ್ನು ಕಿಚ್ಚು ಮಧ್ಯೆ ಹಾಯಿಸುವುದೇನು, ಗಾಳಿಪಟ ಹಾರಿಸುವುದೇನು, ಹೀಗೆ ನಾನಾ ತರಹದ ಸಂಭ್ರಮ ಸಡಗರ ಎಲ್ಲಾ ಕಡೆ ಸಾಮಾನ್ಯವಾಗಿರುತ್ತದೆ. ಸೂರ್ಯ ದೇವನ ಹಬ್ಬವೆಂದು ಪರಿಗಣಿಸಲಾದ ಈ ಹಬ್ಬವನ್ನು ಪ್ರತಿ ವರ್ಷ ಜನವರಿ 14ರಂದು ಆಚರಣೆ ಮಾಡಲಾಗುತ್ತದೆ. ಪ್ರಶ್ನೆ 2. ಶಿಕ್ಷಕರು ಕಪ್ಪು ಹಲಗೆ ಮೇಲೆ ಬರೆದಿರುವ ಪುರುಷ, ಸ್ತ್ರೀ ಹಾಗೂ 2 ಅಲ್ಲದ ಪದಗಳನ್ನು ಕೆಳಗಿನ ಬಾಕ್ಸ್ನಲ್ಲಿ ಬರೆ. ಪುರುಷ ಸೂಚಕ ಅವನು, ಇವನು. ಸ್ತ್ರೀ ಸೂಚಕ ಅವಳು, ಇವಳು. 2 ಅಲ್ಲದು ಅದು, ಅವು, ಇದು, ಇವು. ಪ್ರಶ್ನೆ 3. ಈ ಪಟ್ಟಿಯಲ್ಲಿ ನೀಡಿರುವ ಪದಗಳನ್ನು ಸರಿಯಾದ ಬಾಕ್ಸ್ನಲ್ಲಿ ವಿಂಗಡಿಸಿ ಬರೆ. ಪುಲ್ಲಿಂಗ: ರಂಗಣ್ಣ, ಜಾನ್ಸನ್, ರಹಿಮಾ, ಹೇಮಂತ, ಸೃಜನ್. ಸ್ತ್ರೀಲಿಂಗ: ಶಿಲ್ಪ, ಗೌರಿ, ಚೈತ್ರ, ಮೇರಿ, ಫಾತಿಮಾ. ನಪುಂಸಕಲಿಂಗ: ಮನೆ, ನಾಯಿ, ಟೇಬಲ್, ನದಿ, ಹಸು. ಚಟುವಟಿಕೆ 4 ವಾಕ್ಯ ಓದೋಣ, ವಚನ ತಿಳಿಯೋಣ. ವಾಕ್ಯಗಳನ್ನು ಪೂರ್ಣಗೊಳಿಸಿ. 1. ಅವನು ಶಾಲೆಗೆ ಬಂದನು. 2. ರಾಮು ಮತ್ತು ಜಾನಕಿ ಉದ್ಯಾನವನಕ್ಕೆ ಹೋದರು. 3. ಕವಿತಾ ಆಟದಲ್ಲಿ ಬಹುಮಾನ ಪಡೆದಳು. 4. ನಾಯಿಯು ಮನೆಗೆ ಓಡಿ ಬಂದಿತು. ಕುರಿತು ಮಾತನಾಡು, ವಾಕ್ಯಗಳನ್ನು ಬರೆ. ಚಿತ್ರ: ನದಿಯ ಸುತ್ತಲಿನ ವಾತಾವರಣ ಸುಂದರವಾಗಿದೆ. ಹಕ್ಕಿಗಳು ಹಾರಾಡುತ್ತಿವೆ. ಬಾತುಕೋಳಿ ಮತ್ತು ಮೀನುಗಳು ನದಿಯಲ್ಲಿ ಈಜಾಡುತ್ತಿವೆ. ನವಿಲು, ಜಿಂಕೆ ಮತ್ತು ಮೊಲ ನದಿಯ ನೀರು ಕುಡಿಯಲು ಬಂದಿವೆ. ಚಟುವಟಿಕೆ 5 ಆಟ ಆಡೋಣ. ಆಟ ಏಕವಚನಕ್ಕೆ ಬಹುವಚನ, ಬಹುವಚನಕ್ಕೆ ಏಕವಚನ ಹೇಳುವುದು. ಪೆನ್ನು, ಪೆನ್ನುಗಳು, ಮರ, ಮರಗಳು, ಮೊಲ, ಮೊಲಗಳು, ಹುಡುಗ, ಹುಡುಗರು, ಮನೆ, ಮನೆಗಳು, ಪುಸ್ತಕ, ಪುಸ್ತಕಗಳು, ಅಕ್ಕಿ, ಅಕ್ಕಿಗಳು, ಮಗು, ಮಕ್ಕಳು, ಶಿಕ್ಷಕ, ಶಿಕ್ಷಕರು, ಜಿಂಕೆ, ಜಿಂಕೆಗಳು. ಚಟುವಟಿಕೆ 6 ಪದ್ಯ ಆಡೋಣ. ಈ ಪದ್ಯಗಳಲ್ಲಿ ಹೆಚ್ಚು ಬಾರಿ ಬಳಕೆಯಾಗಿರುವ ಪದಗಳನ್ನು ಪಟ್ಟಿ ಮಾಡಿ. ಹೆಚ್ಚು ಬಾರಿ ಬಳಕೆಯಾಗಿರುವ ಪದಗಳು ಉಡುಪೊಂದು, ಇರುವುದು, ಬಣ್ಣದ, ದೋಸೆ. ಚಟುವಟಿಕೆ 7 ವಿಶೇಷತೆ ತಿಳಿಯೋಣ. ಗೆರೆ ಎಳೆದ ಪದಗಳನ್ನು ಗಮನಿಸು, ಅವುಗಳ ವಿಶೇಷತೆಯನ್ನು ಸಹಪಾಠಿಗಳೊಂದಿಗೆ ಚರ್ಚಿಸು. ಗೆರೆ ಎಳೆದಿರುವ ಪದಗಳು ಸುಂದರವಾದ, ದೊಡ್ಡ, ಚೆನ್ನಾಗಿದೆ, ನೀಲಿ ಬಣ್ಣದ. ಈ ವಾಕ್ಯಗಳಲ್ಲಿ ವಿಶೇಷಣ ಪದಗಳನ್ನು ಗುರುತಿಸಿ ಬರೆ. ವಿಶೇಷಣ ಪದಗಳು ಇಂಪಾಗಿ, ವೇಗವಾಗಿ, ದೊಡ್ಡ, ಚೆನ್ನಾಗಿ, ದುಂಡಾಗಿ, ಗಂಭೀರವಾಗಿ. ಯೋಜನೆ: ಗಾದೆಗಳನ್ನು ಸಂಗ್ರಹಿಸಿ ಚಾಟ್ನಲ್ಲಿ ಬರೆದು ತರಗತಿಯಲ್ಲಿ ಪ್ರದರ್ಶಿಸು ಹಾಗೂ ಶಿಕ್ಷಕರಿಂದ ಅಥವಾ ಹಿರಿಯರಿಂದ ಅರ್ಥ ತಿಳಿದುಕೋ. ಕನಿಷ್ಠ 10 ಗಾದೆಗಳು. 10 ಗಾದೆ ಮಾತುಗಳು ಈ ರೀತಿಯಾಗಿವೆ. ಆಕಳು ಕಪ್ಪಾದರೆ ಹಾಲು ಕಪ್ಪೆ, ಕೆಸರಾದರೆ ಬಾಯಿ ಮೊಸರು, ದೂರದ ಬೆಟ್ಟ ನುಣ್ಣಗೆ,
ಕುಳಿತು ಉಂಡರೆ ಕುಡಿಕೆ ಒನ್ನು ಸಾಲದು ಮಾಡಿ ತುಣ್ಣೋ ಮಹಾರಾಯ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಲ್ಲಿದ್ದವರಿಗೆ ಕಡಲೆ ಇಲ್ಲ ಕಡಲೆ ಇದ್ದವರಿಗೆ ಅಲ್ಲಿಲ್ಲ. ನನ್ನ ಕಲಿಕೆ. ನಾಲ್ಕನೇ ತರಗತಿ ಕನ್ನಡ ಕಲಿಕಾ ಫಲ 10. ಚಟುವಟಿಕೆ 1. ಗುಟ್ಟು ಹೇಳೋಣ. ನೀನು ಆಲಿಸಿದ ಗುಟ್ಟನ್ನು ನಿನ್ನ ಮುಂದಿನ ಸಹಪಾಠಿಯ ಕಿವಿಯಲ್ಲಿ ಹೇಳು. ಅಂತಿಮದಲ್ಲಿ ನೀನು ಆಲಿಸಿದ ವಾಕ್ಯವನ್ನು ತರಗತಿಯಲ್ಲಿ ಮುಕ್ತವಾಗಿ ಹಂಚಿಕೋ. ಚಟುವಟಿಕೆ 2. ಆಲಿಸಿ ಪ್ರಶ್ನೆ ಕೇಳೋಣ. ಆಲಿಸಿದ ಕಥೆಗೆ ಪೂರಕವಾದ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆ. ಪ್ರಶ್ನೆ 1. ಕಪ್ಪೆಯು ಯಾರ ಸ್ನೇಹವನ್ನು ಬೆಳೆಸಿತು? ಪ್ರಶ್ನೆ 2. ಇಲಿಗೆ ಏಕೆ ಭಯ ಆಯಿತು? ಚಟುವಟಿಕೆ 3. ನೀನು ಹೇಳಿದ್ದು ನಾನು ಕೇಳಿದ್ದು. ನೀನು ನಿನ್ನ ಸಹಪಾಠಿಗಳು ಪೋಷಕರ ಜೊತೆ ಹೋಗಿದ್ದ ಪ್ರವಾಸದ ಬಗ್ಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ತಿಳಿದುಕೋ. ಕೇಳಿದ ಪ್ರಶ್ನೆ ಮತ್ತು ಉತ್ತರವನ್ನು ಇಲ್ಲಿ ಬರೆ. ಕೇಳಿದ ಪ್ರಶ್ನೆ: ಯಾವ ಐತಿಹಾಸಿಕ ಸ್ಥಳಗಳಿಗೆ ಪ್ರವಾಸ ಹೋಗಿದ್ದೀರಿ? ಪಡೆದ ಉತ್ತರ: ಬಾದಾಮಿ, ಪಟ್ಟದಕಲ್ಲು, ಐಹೊಳೆ. ಪ್ರಶ್ನೆ 2. ಬಾದಾಮಿಯ ವಿಶೇಷತೆ ಏನು? ಉತ್ತರ: ಬಾದಾಮಿಯಲ್ಲಿ ಗುಹಾಂತರ ದೇವಾಲಯವಿದೆ. ಪ್ರಶ್ನೆ 3. ಪಟ್ಟದಕಲ್ಲಿಗೆ ಈ ಹೆಸರು ಏಕೆ ಬಂದಿತು? ಉತ್ತರ: ರಾಜರು ಪಟ್ಟಬಂಧ ಮಹೋತ್ಸವವನ್ನು ಇಲ್ಲಿ ಆಚರಿಸುತ್ತಿದ್ದರಿಂದ ಈ ಸ್ಥಳಕ್ಕೆ ಪಟ್ಟದಕಲ್ಲು ಎಂಬ ಹೆಸರು ಬಂದಿತು. ಚಟುವಟಿಕೆ 4. ನನ್ನ ಇಷ್ಟದ ಕವಿತೆ. ನಿನಗೆ ಇಷ್ಟವಾದ ಯಾವುದಾದರೂ ಒಂದು ಕವಿತೆಯನ್ನು ಗ್ರಂಥಾಲಯ ಅಥವಾ ಮಕ್ಕಳ ಪತ್ರಿಕೆಯಿಂದ ಸಂಗ್ರಹಿಸಿ ಹಾಡು. ಸಹಪಾಠಿ ಹಾಡಿದ ಕವಿತೆಗಳಲ್ಲಿ ನಿನಗೆ ಇಷ್ಟವಾದ ಸಾಲುಗಳನ್ನು ಬರೆ. ನನಗೆ ಇಷ್ಟವಾದ ಕವಿತೆ: ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು. ಚಟುವಟಿಕೆ 5. ಚಿತ್ರ ನೋಡಿ ಮಾತನಾಡೋಣ. ಚಿತ್ರ. ನೀಡಿರುವ ಚಿತ್ರವನ್ನು ಗಮನಿಸು. ಚಿತ್ರದ ಬಗ್ಗೆ ನಿನ್ನ ಗುಂಪಿನಲ್ಲಿ ಚರ್ಚಿಸು. ನಿನ್ನ ಸಹಪಾಠಿಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಚಿತ್ರದಲ್ಲಿರುವ ವಿಷಯದ ಬಗ್ಗೆ ತಿಳಿದುಕೋ. ನೀನು ಕೇಳಿದ ಪ್ರಶ್ನೆಗಳನ್ನು ಬರೆ. ಚಿತ್ರದ ಬಗ್ಗೆ ನಾನು ಕೇಳಿದ ಪ್ರಶ್ನೆಗಳು: ಈ ಚಿತ್ರ ಏನನ್ನು ಸೂಚಿಸುತ್ತದೆ? ಪ್ರಶ್ನೆ 2. ಇಷ್ಟೊಂದು ನೀರು ಬರಲು ಕಾರಣವೇನು? ಪ್ರಶ್ನೆ 3. ಪ್ರಾಣಿಗಳು ಏನು ಮಾಡುತ್ತಿವೆ? ಪ್ರಶ್ನೆ 4. ನಾಯಿ ಏನು ಮಾಡುತ್ತಿದೆ? ಪ್ರಶ್ನೆ 5. ಗುಡಿಸಲಲ್ಲಿ ನೀರು ಹೋಗಿದೆಯೇ? ಪ್ರಶ್ನೆ 6. ನೀನು ಇಂತಹ ಸನ್ನಿವೇಶವನ್ನು ಎಲ್ಲಿ ನೋಡಿರುವೆ? ಪ್ರಶ್ನೆ 7. ಇಂತಹ ಸನ್ನಿವೇಶದಲ್ಲಿ ನೀನಿದ್ದರೆ ಏನು ಮಾಡುತ್ತಿದ್ದೆ? ಪ್ರಶ್ನೆ 8. ಯಾವ ಯಾವ ಪ್ರಾಣಿಗಳಿವೆ? ಚಟುವಟಿಕೆ 6. ಸಂಭಾಷಣೆಯನ್ನು ಅಭಿನಯವಾಗಿಸೋಣ ಮತ್ತು ಕತೆ ಕಟ್ಟೋಣ. ಈ ಕೆಳಗಿನ ಸಂಭಾಷಣೆಯನ್ನು ಮುಂದುವರಿಸಿ ಕತೆ ಕಟ್ಟಿ ಅಭಿನಯಿಸೋಣ. ಸಂಭಾಷಣೆ. ಮುಂದುವರೆದ ಸಂಭಾಷಣೆ. ಯುವಕ: ನನ್ನ ಗ್ರಹಚಾರ ಸ್ವಾಮಿ ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು. ಮಂತ್ರಿ: ಹಸು ನಿನ್ನ ಕಣ್ಣಿಗೆ ಕಾಣಲಿಲ್ಲಬೇಕೆ? ಯುವಕ: ಮೊದಲಿಗೆ ಕಾಣಲಿಲ್ಲ, ನಂತರ ಹಸು ಕಂಡಿತು. ಮಂತ್ರಿ: ಆಗಲಾದರೂ ಅದನ್ನು ಬಿಟ್ಟು ಬಿಡುವುದು ತಾನೇ? ಯುವಕ: ಹಸು ಇದೆ, ಹಾಲು ಸಿಗುತ್ತದೆ ಎಂದು ತೆಗೆದುಕೊಂಡು ಬಂದೆ. ಮಂತ್ರಿ: ಹೀಗೆ ಬೇಕು ಅಂತ ಬೇರೆಯವರ ಹಸುವನ್ನು ತೆಗೆದುಕೊಂಡು ಹೋಗುವುದು ಅಪರಾಧ. ಯುವಕ: ಆದರೆ ಹಸು ಯಾರದು ಅಂತ ಗೊತ್ತಿರಲಿಲ್ಲ ಅಲ್ವಾ? ಮಂತ್ರಿ: ರಾಜರಿಗೆ ತಿಳಿಸಬೇಕಿತ್ತು. ಯುವಕ: ರಾಜರು ಎಲ್ಲಿರುತ್ತಾರೋ ಗೊತ್ತಿಲ್ಲ ಸ್ವಾಮಿ. ಮಂತ್ರಿ: ಸೈನಿಕರಿಗೆ ಅಥವಾ ಕಾವಲುಗಾರರಿಗೆ ತಿಳಿಸಬಹುದಿತ್ತಲ್ಲವೇ? ಯುವಕ: ಸ್ವಾಮಿ, ಅವರಿಗೆ ತಿಳಿಸಿದರೆ ನನ್ನನ್ನೇ ಅಪರಾಧಿಯನ್ನಾಗಿಸುತ್ತಾರೆ. ಮಂತ್ರಿ: ನಾನು ಈಗ ನಿನ್ನನ್ನು ರಾಜರ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ, ಅಲ್ಲೇ ಸಮಸ್ಯೆ ಬಗೆಹರಿಯಲಿ. ಯುವಕ: ಹಾಗೆ ಮಾಡಿ, ನನಗೆ ನ್ಯಾಯ ದೊರಕಿಸಿಕೊಡಿ. ಚಟುವಟಿಕೆ 7. ರೇಡಿಯೋದಲ್ಲಿ ಪ್ರಸಾರವಾಗುವ ಕತೆ ಆಲಿಸಿ ನೋಟ್ ಪುಸ್ತಕದಲ್ಲಿ ಬರೆಯೋಣ. ಯೋಜನೆ: ಪಾಲಕರಿಂದ ಕತೆ ಅಥವಾ ಹಾಡು ಕೇಳಿ ಸಂಗ್ರಹಿಸಿ ಬರೆ. ಕತೆ. ಒಂದು ಹಳ್ಳಿಯಲ್ಲಿ ಇಬ್ಬರು ದಂಪತಿಗಳು ತಮ್ಮ ಪುಟ್ಟ ಮಗುವಿನೊಡನೆ ವಾಸವಾಗಿದ್ದರು. ಇಬ್ಬರು ಮಗುವನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅವರು ಮನೆಯಲ್ಲಿ ಒಂದು ಪುಟ್ಟ ಮುಂಗುಸಿಯನ್ನು ಸಾಕಿದ್ದರು. ಆ ಮುಂಗುಸಿಯನ್ನು ಇಬ್ಬರು ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ತೊಟ್ಟಿಲಲ್ಲಿ ಮಗು ಮಲಗಿದ್ದು, ಮಗುವಿನ ತಂದೆ ಎಲ್ಲೋ ಹೊರಗಡೆ ಕೆಲಸಕ್ಕೆ ಹೋಗಿದ್ದರು. ತಾಯಿ ನೀರು ತರಲೆಂದು ಸಮೀಪದ ಕೆರೆಗೆ ಹೋಗಿದ್ದಳು. ಮಗು ಹಾಯಾಗಿ ನಿದ್ರಿಸುತ್ತಿತ್ತು. ಮುಂಗುಸಿ ಮನೆಯಲ್ಲಿಯೇ ಇತ್ತು.
ಮಗುವಿನ ತಾಯಿ ನೀರು ತೆಗೆದುಕೊಂಡು ಮನೆಗೆ ಹಿಂತಿರುಗಿದಾಗ ಬಾಗಿಲಲ್ಲಿ ಮುಂಗುಸಿ ಕಾದು ಕುಳಿತಿತ್ತು. ಅದರ ಬಾಯಲ್ಲಿ ರಕ್ತ ತೊಟುಕುತ್ತಿತ್ತು. ಅವಳು ತಾನಿಲ್ಲದ ವೇಳೆಯಲ್ಲಿ ಮುಂಗುಸಿ ಮಗುವನ್ನು ಕೊಂದು ಹಾಕಿದೆ ಎಂದು ಭಾವಿಸಿದಳು. ಕೂಡಲೇ ಇಂದು ಮುಂದು ನೋಡದೆ, ಎಲ ದ್ರೋಹಿ, ನನ್ನ ಮಗುವನ್ನು ಕೊಂದು ಬಿಟ್ಟೆಯಾ ಎನ್ನುತ್ತಾ ಗಟ್ಟಿಯಾಗಿ ಭಾರವಾಗಿದ್ದ ಬುಟ್ಟಿಯನ್ನು ಕುಕ್ಕಿ ಒಳಗೆ ಓಡಿದಳು. ಒಳಗೆ ಮಗು ತೊಟ್ಟಿಲಲ್ಲಿ ಹಾಯಾಗಿ ಮಲಗಿ ನಿದ್ರಿಸುತ್ತಿತ್ತು. ಆದರೆ ನೆಲದ ಮೇಲೆ ಹಾವೊಂದು 2 ತುಂಡಾಗಿ ಬಿದ್ದಿತ್ತು. ರಕ್ತ ಚೆಲ್ಲಾಪಿಲ್ಲಿ ಆಗಿತ್ತು. ಆಗ ಅವಳಿಗೆ ಮುಂಗುಸಿ ತನ್ನ ಮಗುವನ್ನು ಕಾಪಾಡಿದ್ದು ತಿಳಿಯಿತು. ಕೂಡಲೇ ಮುಂಗುಸಿ ಏನಾಯಿತೆಂದು ನೋಡಲು ಹೊರಗೆ ಓಡಿ ಬಂದಳು. ಹಾವನ್ನು ಕೊಂದು ನನ್ನ ಮಗುವನ್ನು ಬದುಕಿಸಿದೆಯಾ? ಅನ್ಯಾಯವಾಗಿ ನಾನು ನಿನ್ನನ್ನು ಹೊಡೆದು ಬಿಟ್ಟೆನಲ್ಲ ಎನ್ನುತ್ತಾ ಬುಟ್ಟಿಯನ್ನು ತಳ್ಳಿ ಮುಂಗುಸಿಯ ಮೈದವಡಿದಳು. ಆದರೆ ಮುಂಗುಸಿ ಆ ವೇಳೆಗೆ ತನ್ನ ಕೊನೆಯುಸಿರೆಳೆದು ಸತ್ತು ಹೋಗಿತ್ತು. ಮಗು ತಾಯಿ ಆತುರ ಪಟ್ಟಿದ್ದಳು. ನಿಧಾನಿಸಿ ನೋಡಿದ್ದರೆ ನಿಜ ತಿಳಿಯುತ್ತಿತ್ತು. ಅಷ್ಟರೊಳಗೆ ಮುಂಗುಸಿಯನ್ನು ತಪ್ಪಾಗಿ ತಿಳಿದು ಅದನ್ನು ಕೊಂದು ಹಾಕಿದ್ದಳು. ಸ್ಥಳೀಯವಾಗಿ ಒಗಟುಗಳನ್ನು ಸಂಗ್ರಹಿಸಿ ಶಿಕ್ಷಕರು ಅಥವಾ ಹಿರಿಯರಿಂದ ಒಗಟಿನ ಉತ್ತರ ಪಡೆದು ಸಹಪಾಠಿಗಳೊಂದಿಗೆ ಹಂಚಿಕೋ. ಕನಿಷ್ಠ 10 ಒಗಟುಗಳು. ಒಗಟುಗಳು ಮತ್ತು ಉತ್ತರ. ಅಂಗೈಯಗಲದ ಗದ್ದೆ, ಗದ್ದೆಗೆ ನೀರು, ನೀರಿಗೆ ಬೇರು, ಬೇರಿಗೆ ಬೆಂಕಿ, ಇದೇನು? ಉತ್ತರ ದೀಪ. ಸಂಜೆಯ ತನಕ ಬೆಳೆದರೂ ಸದ್ದಾಗಲ್ಲ, ಏನದು? ಉತ್ತರ ಕಣ್ಣಿನ ರೆಪ್ಪೆ. ಇಬ್ಬರು ಸಹೋದರರು ನೆರೆ ಕೆರೆಯವರಾದರೂ ಒಬ್ಬರನ್ನೊಬ್ಬರು ನೋಡಲಾರರು, ಉತ್ತರ ಕಣ್ಣುಗಳು. ಹಗಲು ಹೊತ್ತಿನಲ್ಲಿ ಊರಿಗೆಲ್ಲ ಒಂದೇ ದೀಪ, ಉತ್ತರ ಸೂರ್ಯ. 100 ಚಿನ್ನದ ಮಕ್ಕಳು ಹೊಟ್ಟೆಯಲ್ಲಿ ಬೆಳ್ಳಿ ಊಟ, ಉತ್ತರ ಬಾಳೆಗೊನೆ. ಬಿಸಿಲು ಬಂದಾಗ ನಾನು ಬರ್ತೀನಿ, ನೆರಳು ಬಂದಾಗ ಸುಸ್ತಾಗ್ತೀನಿ, ಗಾಳಿ ಬಂದಾಗ ಮಾಯವಾಗ್ತೀನಿ, ನಾನ್ಯಾರು? ಉತ್ತರ ಬೆವರು. ಬಿಳಿ ತೋಟದಲ್ಲಿ ಕರಿ ದ್ರಾಕ್ಷಿ, ಉತ್ತರ ಕಣ್ಣು. 7 ಗವಿಗಳಿಗೆ ಒಂದೇ ಗೋಡೆ, ಉತ್ತರ ಮೂಗು. ಚಿಕ್ಕ ಮನೆಯಲ್ಲಿ ಚಕ್ಕೆ ತುಂಬಿವೆ, ಏನದು? ಹಲ್ಲುಗಳು. ಹಬ್ಬಬ್ಬ ಹಬ್ಬ ಬಂತು, ಸಿಹಿ ಕಹಿ 2 ತಂತು, ಉತ್ತರ ಯುಗಾದಿ. ನನ್ನ ಕಲಿಕೆ ಹೀಗಿದೆ. ಕಲಿಕಾ ಬಲ 11. ಚಟುವಟಿಕೆ 1, ಕತೆ ಓದೋಣ, ಅನುಭವ ಬರೆಯೋಣ. ಕಲೆಯ ಬೆಲೆ. ಕತೆ. ಪ್ರಶ್ನೆ: ನಿಮ್ಮ ಆಸೆಯಂತೆ ಜೀವನದಲ್ಲಿ ಯಾವುದು ಮುಖ್ಯ? ಜ್ಞಾನ. ಆಹಾರ ಮುಖ್ಯ ಎನ್ನುವುದಾದರೆ ಹೇಗೆ ಸಮರ್ಥಿಸುವೆ? ಜೀವಿಗಳು ಬದುಕಲು ಆಹಾರ ಅತಿ ಅವಶ್ಯಕ. ನಮಗೆ ಆಹಾರದಿಂದಲೇ ಶಕ್ತಿ ದೊರಕುವುದು, ಆಹಾರವಿಲ್ಲದೆ ಬದುಕಲು ಆಗುವುದಿಲ್ಲ. ಪ್ರಶ್ನೆ: ಸಕಲ ಜೀವಿಗಳಿಗೆ ಗಾಳಿ ಹೇಗೆ ಮುಖ್ಯ? ಸಕಲ ಜೀವಿಗಳು ಉಸಿರಾಡಲು ಗಾಳಿ ಮುಖ್ಯವಾಗಿ ಬೇಕು. ಪ್ರಶ್ನೆ: ಶುದ್ಧ ಗಾಳಿ ನಮಗಲ್ಲದೆ ಎಲ್ಲ ಜೀವಿಗಳಿಗೂ ಅಗತ್ಯವೇ? ಆಲೋಚಿಸಿ ಬರೆ. ಉತ್ತರ: ಶುದ್ಧ ಗಾಳಿ ನಮಗಲ್ಲದೆ ಎಲ್ಲ ಜೀವಿಗಳಿಗೂ ಅಗತ್ಯವಿದೆ. ಎಲ್ಲ ಜೀವಿಗಳು ಆರೋಗ್ಯದಿಂದ ಜೀವಿಸಲು ಶುದ್ಧ ಗಾಳಿಯು ಅವಶ್ಯಕವಾಗಿ ಬೇಕಾಗುತ್ತದೆ. ಪ್ರಶ್ನೆ: ನಿಮ್ಮ ಊರಿನಲ್ಲಿರುವ ಕಲಾವಿದರುಗಳ ಹೆಸರು ಬರೆ. ಮಂಡ್ಯ ರಮೇಶ್ ಸಿನಿಮಾ ನಟ, ಪ್ರೇಮ್ ಸಿನಿಮಾ ನಟ. ನೀನು ಈ ಕಥೆಯಲ್ಲಿ ಮೆಚ್ಚಿದ ಪದಗಳನ್ನು ಬರೆ. ನಾನು ಮೆಚ್ಚಿದ ಪದಗಳು: ಜೀವ, ಆಹಾರ, ಗಾಳಿ, ನೀರು, ಹಣ, ಜ್ಞಾನ, ಆಸೆ, ಆಕಾಂಕ್ಷೆಗಳು, ನೆಲ, ಮುಗಿಲು, ಸ್ವರ್ಗ, ಸುಖ, ಪುಣ್ಯಾತ್ಮ, ಕಲೆ, ಬೆಲೆ. ಚಟುವಟಿಕೆ 2, ಕಥೆಯ ಸಂಭಾಷಣೆಯನ್ನು ಪೂರ್ಣಗೊಳಿಸೋಣ. ಕಥೆಯನ್ನು ನೀಡಲಾಗಿದೆ. ಕಥೆಯ ಮೊದಲ ಭಾಗವನ್ನು ಓದು, ಅರ್ಥ ಮಾಡಿಕೋ. ಕಥೆಯಲ್ಲಿ ಮುಂದಿನ ಪಾತ್ರಗಳಿಗೆ ಸರಿ ಹೊಂದುವಂತೆ ಸಂಭಾಷಣೆಯನ್ನು ಬರೆದು ಪೂರ್ಣಗೊಳಿಸು. ಮುಂದುವರೆದ ಸಂಭಾಷಣೆ. ಚೆಂಡು ಹೂವು. ನಾನು ಚೆಂಡು ಹೂವು. ಹಬ್ಬ ಹರಿದಿನಗಳಲ್ಲಿ ನಾನು ಬೇಕೇ ಬೇಕು. ತೋರಣಗಳನ್ನು ಮಾಡಲು, ಅಲಂಕರಿಸಲು ನಾನು ಬೇಕು. ಮಲ್ಲಿಗೆ ಹೂವು. ನನ್ನ ಸುವಾಸನೆ ಮಹಿಳೆಯರಿಗೆ ತುಂಬಾ ಇಷ್ಟ. ದೇವರಿಗೂ ನನ್ನನ್ನು ಸಮರ್ಪಿಸುವರು. ನನ್ನಿಂದ ಸುಗಂಧ ದ್ರವ್ಯವನ್ನು ತಯಾರಿಸುವರು. ಸೇವಂತಿಗೆ ಹೂವು. ನಾನು ವಿವಿಧ ಬಣ್ಣಗಳಲ್ಲಿ ಕಂಡು ಬರುವೆ. 2 ರಿಂದ 3 ದಿನಗಳವರೆಗೂ ನನ್ನ ಸೌಂದರ್ಯ ಮಾಸುವುದಿಲ್ಲ. ಸಂಪಿಗೆ ಹೂವು. ನನ್ನ ಪರಿಮಳ ಬಲು ದೂರದವರೆಗೂ ಹರಡುತ್ತದೆ. ನನಗೆ ಪರಿಮಳ ಪುಷ್ಪ ಎನ್ನುವರು. ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ನನ್ನನ್ನು ಬಳಸುವರು. ಕನಕಾಂಬರ. ನನ್ನ ಅಂದ ಚಂದಕ್ಕೆ ಮನಸೋಲದವರೇ ಇಲ್ಲ. ಹೆಣ್ಣು ಮಕ್ಕಳಿಗೆ ನಾನೆಂದರೆ ಅಚ್ಚುಮೆಚ್ಚು. ನನ್ನಿಂದ ಮಾಲೆ ಮಾಡಿ ಮುಡಿದುಕೊಳ್ಳುತ್ತಾರೆ. ಗುಲಾಬಿ ಹೂವು. ಗುಲಾಬಿ ಹೂವು ನಾನು ಹೂಗಳ ರಾಣಿ. ನನ್ನನ್ನು ಇಷ್ಟಪಡದವರೇ ಇಲ್ಲ. ನನ್ನ ಗುಲ್ಕನ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ತುಂಬೆ ಹೂವು.
ತುಂಬೆ ಹೂವು ನಾನು. ಶಿವನಿಗೆ ಬಲು ಇಷ್ಟ. ಶಿವಪೂಜೆಗೆ ನಾನು ಬೇಕು. ನನ್ನಲ್ಲಿ ಅಪಾರವಾದ ಔಷಧೀಯ ಗುಣಗಳಿವೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನಾನಿರುವೆ. ಆಗ ಅಲ್ಲಿಗೆ ಬಂದ ದುಂಬಿಯು, ನೀವ್ಯಾರೂ ಕಡಿಮೆ ಇಲ್ಲ, ಯಾರೂ ಮೇಲಲ್ಲ. ನಿಮಗೆ ನಿಮ್ಮದೇ ಆದ ವಿಶೇಷಗಳಿವೆ. ನಿಮ್ಮಲ್ಲಿರುವ ಸವಿಯಾದ ಮಕರಂದ ಜೇನಿಗಾಗುತ್ತದೆ. ನೀವೆಲ್ಲ ಸೇರಿದಾಗ ಉದ್ಯಾನವನವು ಸುಂದರವಾಗುತ್ತದೆ ಎಂದಿತು. ಹೂಗಳೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿದವು. ಚಟುವಟಿಕೆ 3 ಕಥೆಯನ್ನು ಅಭಿನಯಿಸೋಣ. ಈ ಕಥೆಯನ್ನು ಓದು, ಅರ್ಥ ಮಾಡಿಕೊ. ನಿನ್ನ ಗೆಳೆಯರೊಂದಿಗೆ ಮುಖವಾಡ ಧರಿಸಿ ಪ್ರತಿ ಪಾತ್ರಕ್ಕೆ ನಿನ್ನ ಮಾತು ಸೇರಿಸಿ ಅಭಿನಯಿಸು. ಕತೆ. ಈ ಕಥೆಯಲ್ಲಿ ನಿನಗೆ ಇಷ್ಟವಾದ ಪದಗಳನ್ನು ಬರೆ. ಸ್ಪರ್ಧೆ, ಡೊಳ್ಳು, ತಾಳ, ಪೀಪಿ, ಕೊಳಲು, ಉದ್ದ ಜಿಗಿತ, ಎತ್ತರ ಜಿಗಿತ, ಇಂಪಾಗಿ, ನಾಟ್ಯ, ವಯ್ಯಾರದ ಬಹುಮಾನ. ಪ್ರಶ್ನೆ. ಈ ಕಥೆಯಲ್ಲಿ ನಿನಗೆ ಇಷ್ಟವಾದ ಸಾಲುಗಳನ್ನು ಬರೆ. ಮೊಲವು ಕೊಳಲು ಊದುತ್ತಿತ್ತು. ಜಿಂಕೆಯು ಉದ್ದ ಜಿಗಿತ ಮಾಡುತ್ತಿತ್ತು. ಚಟುವಟಿಕೆ 4 ವ್ಯಕ್ತಿ ವೃತ್ತಾಂತ ಬರೆಯೋಣ. ನಿನಗೆ ಇಷ್ಟವಾಗುವ ಯಾವುದಾದರೂ ಒಬ್ಬ ವ್ಯಕ್ತಿಯ ಚಿತ್ರ ಅಂಟಿಸು, ಹೆಸರಿಸು. ಅವರ ವಿವರ ಸಂಗ್ರಹಿಸಿ ಬರೆ. ನನಗೆ ಇಷ್ಟವಾದ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಚಿತ್ರ. ಸ್ವಾಮಿ ವಿವೇಕಾನಂದರು ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಒಬ್ಬರು. ವಿವೇಕಾನಂದರು ಭಾರತದ ತತ್ವಜ್ಞಾನ, ಯೋಗ, ವೇದಾಂತ ಇವೆಲ್ಲವನ್ನು ಪಾಶ್ಚಿಮಾತ್ಯ ದೇಶದಲ್ಲಿ ಪ್ರಚಾರ ಮಾಡಿದರು. ಅವರು ತಮ್ಮ ಗುರುಗಳ ಒಳ್ಳೆಯ ಮನೋಭಾವದ ಕಡೆಗೆ ವಾಲಿದರು. ಅವರು ಸನ್ಯಾಸಿಯಾಗಿ ದೇವರ ಸೇವೆ ಹೇಗೆ ಮಾಡಬಹುದೆಂದು ನಿರೂಪಿಸಿದರು. ಗುರು ರಾಮಕೃಷ್ಣರ ಮರಣ ನಂತರ ವಿವೇಕಾನಂದರು ಭಾರತ ಪ್ರವಾಸ ಕೈಗೊಂಡರು. ಭಾರತದ ಉಪಖಂಡಗಳಲ್ಲಿ ಬ್ರಿಟಿಷರ ಷರತ್ತುಗಳನ್ನು ಅಧ್ಯಯನ ಮಾಡಿದರು. ನಂತರ ಅವರು ಅಮೆರಿಕ ಪ್ರವಾಸ ಕೈಗೊಂಡರು. ಚಿಕಾಗೋದಲ್ಲಿ ನಡೆದ ಸಮ್ಮೇಳನದಲ್ಲಿ ಭಾರತೀಯ ಧಾರ್ಮಿಕತೆಯನ್ನು ಎತ್ತಿ ಹಿಡಿದರು. ವಿವೇಕಾನಂದರು 100ಕ್ಕೂ ಹೆಚ್ಚು ಖಾಸಗಿ ಹಿಂದೂ ಸಂಸ್ಥೆಗಳಲ್ಲಿ ತಮ್ಮ ವಿಚಾರಧಾರೆಯನ್ನು ಹರಿಸಿದರು. ದೇಶ ವಿದೇಶಗಳಲ್ಲಿ ಹಿಂದೂ ಧರ್ಮದ ತತ್ವವನ್ನು ಬೋಧಿಸಿದರು. ಚಟುವಟಿಕೆ 5 ಕಲೆ ಆರಾಧಿಸೋಣ. ಕಲೆಯನ್ನು ಗುರುತಿಸಿ ವಿವರಕ್ಕೆ ಗೆರೆ ಎಳೆದು ಹೊಂದಿಸಿ ಓದು. ಹೊಂದಿಸಲಾಗಿದೆ. ಭರತನಾಟ್ಯ, ವೀರಗಾಸೆ, ಕಂಸಾಳೆ, ಯಕ್ಷಗಾನ, ಗೊರವರ ಕುಣಿತ, ಕೋಲಾಟ. ಚಟುವಟಿಕೆ 6 ವೃತ್ತಿ ವಿಶೇಷ ಅರಿಯೋಣ. ವಿವಿಧ ವ್ಯಕ್ತಿಗಳ ಚಿತ್ರ ಗಮನಿಸಿ ಅವರ ವೃತ್ತಿಯ ವಿಶೇಷ ಪದಗಳನ್ನು ಬರೆ. ಚಿತ್ರ. ಬೋಧನೆ, ಪಾಠ, ಸೀಮೆ ಸುಣ್ಣ, ಕಪ್ಪು ಹಲಗೆ, ತರಬೇತಿ, ಕಲಿಕೆ, ಶಾಲೆ, ಡಸ್ಟರ್, ನೋಟ್ಸ್, ಕಲಿಕಾಂಶ, ಪುಸ್ತಕ, ಗ್ರಂಥಾಲಯ, ಪ್ರಾರ್ಥನೆ, ಪಠ್ಯ ಪುಸ್ತಕ, ನಲಿ ಕಲಿ ಸಾಮರ್ಥ್ಯ, ಓದು, ಬರಹ, ಪಾಠ ಟಿಪ್ಪಣಿ, ವಿದ್ಯಾರ್ಥಿ, ಶಾಲಾ ಕೊಠಡಿ, ಪ್ರತಿಭಾ ಕಾರಂಜಿ. ಚಿತ್ರ. ನರ್ಸ್, ಸ್ಟೆಥೋಸ್ಕೋಪ್, ಮಾತ್ರೆ, ಔಷಧಿ, ರೋಗಿ, ತಪಾಸಣೆ, ಇಂಜೆಕ್ಷನ್, ಬೆಡ್, ಬ್ಯಾಂಡೇಜ್, ಮುಲಾಮು, ವಿಶೇಷ ಕೊಠಡಿ. ಚಿತ್ರ. ಕಪ್ಪು ಕೋಟ್, ನ್ಯಾಯಾಧೀಶರು, ನ್ಯಾಯ, ವಾದ, ಪ್ರತಿವಾದ, ನ್ಯಾಯ ದೇವತೆ, ಕಕ್ಷಿದಾರರು, ಸಾಕ್ಷಿ, ಸತ್ಯ, ಪ್ರಮಾಣ, ಭಗವದ್ಗೀತೆ, ತೀರ್ಪು. ಚಿತ್ರ. ಭೂಮಿ, ಎತ್ತುಗಳು, ವ್ಯವಸಾಯ, ಉಳುವುದು, ಬಿತ್ತುವುದು, ಗೊಬ್ಬರ, ಕಳೆ, ಕೀಳುವುದು, ಪೈರು, ಕಟಾವು, ಬೆಳೆ, ನೇಗಿಲು, ಕುಂಟೆ, ನೊಗ. ಚಿತ್ರ. ವಾಹನ, ಗಿಯರ್, ಕ್ಲಚ್, ಬ್ರೇಕ್, ಸ್ಟೇರಿಂಗ್, ಆರ್, ಸಂಚಾರಿ ನಿಯಮ, ರಸ್ತೆ ನಿಯಮ, ಖಾಕಿ ಬಟ್ಟೆ, ಬಸ್ ನಿಲ್ದಾಣ, ನಿಧಾನವಾಗಿ ಚಲಿಸಿ, ಪ್ರಯಾಣಿಕರು. ಯೋಜನೆ. ನಿಮ್ಮೂರಿನ ವಿಶೇಷ ಕಲೆ, ಹಬ್ಬ, ಜಾತ್ರೆ ಇವುಗಳಲ್ಲಿ ಒಂದರ ಕುರಿತು ಮಾಹಿತಿ ಸಂಗ್ರಹಿಸಿ ಚಾಟ್ನಲ್ಲಿ ಬರೆದು ತರಗತಿಯಲ್ಲಿ ಪ್ರದರ್ಶಿಸು. ಸಹಪಾಠಿಗಳೊಂದಿಗೆ ಹಂಚಿಕೋ. ನಮ್ಮ ಊರ ಜಾತ್ರೆ ಸಂಭ್ರಮ. ರಥ ಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತದೆ. ನೋಡಿದ್ದಲ್ಲೆಲ್ಲ ಜನ ಸಾಗರವೇ ನೆರೆದಿರುತ್ತದೆ. ಜಾತ್ರೆಯಲ್ಲಿ ಆಟಿಕೆಗಳು ಹಾಗೂ ತಿನಿಸುಗಳು ಇರುತ್ತವೆ. ಭಕ್ತರು ರಥ ಎಳೆಯುತ್ತಾರೆ. ಅಲ್ಲಿ ಕಂಕುಳಲ್ಲಿ ಜೋಗಳಿ ಹಾಕಿ ಹಣೆಗೆ ವಿಭೂತಿ ಧರಿಸಿ ಜನಕು ಜನಕು ಎಂದು ಬಡಿಯುತ್ತಾ ಆಡುತ್ತಿರುವ ಜನರನ್ನು ಕಾಣಬಹುದು.
ಬೀದಿ ಬೀದಿಯಲ್ಲಿ ಹಾದು ಹೋಗುವ ಧರ್ಮರಾಯ ಸ್ವಾಮಿಯ ರಥೋತ್ಸವ ನಂಬಿರುವ ಭಕ್ತರನ್ನು ಆಶೀರ್ವದಿಸಿ ಮುಂದೆ ಸಾಗುತ್ತದೆ. ಪ್ರತಿ ಮನೆಯಲ್ಲಿಯೂ ಜಾತ್ರೆಯ ಸಂಭ್ರಮವಿರುತ್ತದೆ. ನನ್ನ ಕಲಿಕೆ 4ನೇ ತರಗತಿ ಕನ್ನಡ. ಕಲಿಕಾ ಫಲ 12. ಚಟುವಟಿಕೆ 1. ಕತೆ ಓದೋಣ, ವಿಷಯ ತಿಳಿಯೋಣ. ಕತೆ. ಕಥೆಯನ್ನು ಓದಿದ ನಂತರ ಕೆಳಕಂಡ ಪ್ರಶ್ನೆಗಳಿಗೆ ನಿನ್ನ ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸು. ಪ್ರಶ್ನೆ 1. ಕಥೆಯಲ್ಲಿ ಬರುವ ಪಾತ್ರಗಳನ್ನು ಹೆಸರಿಸು. ಉತ್ತರ. ಕಥೆಯಲ್ಲಿ ಬರುವ ಪಾತ್ರಗಳು ಅಜ್ಜಿ, ಹುಂಜ, ಕೆಲಸಗಾರರು. ಪ್ರಶ್ನೆ 2. ಅಜ್ಜಿಯಿಂದ ಕೆಲಸಗಾರರಿಗೆ ಏಕೆ ಕಷ್ಟವಾಗುತ್ತಿತ್ತು? ಉತ್ತರ. ಅಜ್ಜಿ ಕೆಲಸಗಾರರಿಗೆ ಹುಂಜ ಕೂಗಿದೊಡನೆ ಎಬ್ಬಿಸಿ ಅವರಿಂದ ತುಂಬಾ ಕೆಲಸ ಮಾಡಿಸುತ್ತಿದ್ದುದು ಕಷ್ಟವಾಗುತ್ತಿತ್ತು. ಪ್ರಶ್ನೆ 3. ಅಜ್ಜಿಯ ಕೋಳಿ ಏನಾಯಿತು? ಉತ್ತರ. ಕೆಲಸಗಾರರೆಲ್ಲ ಕೋಳಿಯನ್ನು ಕೊಂದು ಕುಯ್ದು ತಿಂದು ಹಾಕಿದ್ದರು. ಪ್ರಶ್ನೆ 4. ನಿನಗೆ ಅಜ್ಜಿಯು ಕೋಳಿಯನ್ನು ಹುಡುಕಲು ಹೇಳಿದ್ದರೆ ಏನು ಮಾಡುತ್ತಿದ್ದೆ? ಉತ್ತರ. ಅಜ್ಜಿಗೆ ನಿಜವನ್ನು ಹೇಳುತ್ತಿದ್ದೆ. ಪ್ರಶ್ನೆ 5. ಅಜ್ಜಿಯು ಕೋಳಿ ಹುಡುಕಲು ನೀಡಿದ ಸೂಚನೆಗಳೇನು? ಉತ್ತರ. ಅಜ್ಜಿ ಗದ್ದೆ, ತೋಟ, ಮನೆ, ಕೊಟ್ಟಿಗೆ, ಹೊಲಗಳಲ್ಲಿ ಹುಡುಕಲು ಸೂಚಿಸಿದಳು. ಪ್ರಶ್ನೆ 6. ಕೆಲಸಗಾರರ ಸಂಕಷ್ಟ ತಪ್ಪಿಸಲು ನಿಮ್ಮ ಸಲಹೆಗಳೇನು? ಉತ್ತರ. ಅಜ್ಜಿ ಎಬ್ಬಿಸುವವರೆಗೆ ಕಾಯದೆ ಪ್ರತಿದಿನ ಸರಿಯಾದ ಸಮಯಕ್ಕೆ ಎದ್ದು ತಮ್ಮ ಕೆಲಸಗಳನ್ನು ಮುಗಿಸಬೇಕು. ಚಟುವಟಿಕೆ 5. ಸನ್ನಿವೇಶಗಳನ್ನು ಗಮನಿಸೋಣ, ಅನಿಸಿಕೆ ಬರೆಯೋಣ. ಸನ್ನಿವೇಶ. ಅನಿಸಿಕೆ. ಪರಿಸರದಲ್ಲಿ ಎಲ್ಲೆಂದರಲ್ಲಿ ಬಿಸಾಡಿದ ಕಡ್ಡಿ ಕಸವನ್ನು ಮಕ್ಕಳು ಸ್ವಚ್ಛಗೊಳಿಸಿ ಆನಂದ ಪಡುತ್ತಿದ್ದಾರೆ. ಸನ್ನಿವೇಶ. ಅನಿಸಿಕೆ. ಕಸ ಎಲ್ಲೆಂದರಲ್ಲಿ ಬಿಸಾಡದೆ ಕಸದ ತೊಟ್ಟಿಗೆ ಹಾಕುತ್ತಿದ್ದಾರೆ ಹಾಗೂ ಕಸವನ್ನು ಹಸಿ ಕಸ ಮತ್ತು ಒಣ ಕಸವನ್ನಾಗಿ ಬೇರ್ಪಡಿಸಿ ಆಯಾ ಡಬ್ಬಗಳಲ್ಲಿ ಮಕ್ಕಳು ಕಸ ಹಾಕುತ್ತಿದ್ದಾರೆ. ಸನ್ನಿವೇಶ. ಅನಿಸಿಕೆ. ಬಿಸಿಲನ್ನು ಲೆಕ್ಕಿಸದೆ ರೈತ ಭೂಮಿಯನ್ನು ಎತ್ತುಗಳ ಸಹಾಯದಿಂದ ಹದಗೊಳಿಸಿ ನೇಗಿಲು ಹೊಡೆಯುತ್ತಿದ್ದಾನೆ. ಮಹಿಳೆಯರು ಭತ್ತ ನಾಟಿ ಮಾಡುತ್ತಿರುವವರು. ಇಲ್ಲಿ ವ್ಯವಸಾಯ ಮಾಡುವ ದೃಶ್ಯವನ್ನು ಕಾಣಬಹುದು. ಸನ್ನಿವೇಶ. ಅನಿಸಿಕೆ. ಕೂಲಿ ಕಾರ್ಮಿಕರು ಕಟ್ಟಡ ಕಾಮಗಾರಿಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಬಿಸಿಲನ್ನು ಲೆಕ್ಕಿಸದೆ, ಭಾರವನ್ನು ಲೆಕ್ಕಿಸದೆ ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾರೆ. ಸನ್ನಿವೇಶ. ಅನಿಸಿಕೆ. ಮುಂದುವರೆದ ತಂತ್ರಜ್ಞಾನದಲ್ಲಿ ಕಚೇರಿಯಲ್ಲಿ ನೌಕರರು ಕಂಪ್ಯೂಟರ್ ಮೂಲಕ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಚಟುವಟಿಕೆ 3. ಸೂಚನೆ ಪಾಲಿಸೋಣ. ಮಕ್ಕಳ ಪ್ರವಾಸ. ಪ್ರಶ್ನೆ. ನೀನು ನಿಮ್ಮ ಮನೆಯವರೊಡನೆ ಹೋಗಿರುವ ಸ್ಥಳಗಳ ಹೆಸರನ್ನು ಬರೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಪ್ರಶ್ನೆ 2. ನಿನ್ನ ಪ್ರಯಾಣವನ್ನು ಕುರಿತು ಬರೆ. ಸ್ನೇಹಿತನಿಗೆ ಹೇಳು. ಪ್ರಯಾಣವು ತುಂಬಾ ಖುಷಿ ನೀಡಿತು. ಶಿಲ್ಪಕಲೆ ನೋಡಲು ಅದ್ಭುತವಾಗಿತ್ತು. ಪ್ರಶ್ನೆ 3. ಗುರುಗಳು ಮಕ್ಕಳಿಗೆ ನೀಡಿದ ಸೂಚನೆಗಳೇನು? ಕಿಟಕಿಯಿಂದ ತಲೆ ಕೈ ಹೊರಗೆ ಹಾಕಬೇಡಿ. ಚಪ್ಪಲಿ ಬಿಟ್ಟು ಒಳಗೆ ಪ್ರವೇಶಿಸಿರಿ. ನಿಶ್ಶಬ್ದವಾಗಿರಿ. ಮಕ್ಕಳೆಲ್ಲ ಸಾಲಾಗಿ ಇಳಿಯಿರಿ. ಪ್ರಶ್ನೆ 4. ನೀನು ಮೃಗಾಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಏನೇನು ಸೂಚನೆ ಗಮನಿಸಬಹುದೆಂಬುದನ್ನು ಬರೆ. ಸೂಚನೆಗಳು. ಪ್ರಾಣಿಗಳಿಗೆ ತೊಂದರೆ ನೀಡಬೇಡಿ. ಪ್ಲಾಸ್ಟಿಕ್ ಎಲ್ಲೆಂದರಲ್ಲಿ ಎಸೆಯಬೇಡಿ. ಪ್ರಾಣಿಗಳಿಗೆ ಆಹಾರ ನೀಡಬೇಡಿ. ಪ್ರಶ್ನೆ 5. ಬಸ್ ನಿಲ್ದಾಣದಲ್ಲಿ ಏನೇನು ಸೂಚನೆಗಳಿರುತ್ತವೆ? ಸೂಚನೆಗಳು. ಎಲ್ಲೆಂದರಲ್ಲಿ ಉಗುಳಬೇಡಿ. ಪ್ರಯಾಣಿಕರೇ ಎಚ್ಚರ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಚಟುವಟಿಕೆ 4. ನಮ್ಮ ಜವಾಬ್ದಾರಿ ಅರಿಯೋಣ. ನೀನು ನೋಡಿದ ಅಥವಾ ಭೇಟಿ ಮಾಡಿದ ಅಥವಾ ನಿಮ್ಮೂರಿನ ಸಾರ್ವಜನಿಕ ಸ್ಥಳಗಳಲ್ಲಿ ಹೇಗೆ ವರ್ತಿಸುವೆ? ಚಿತ್ರ. ಉದ್ಯಾನವನ. ಆಟದ ಸಾಮಗ್ರಿಗಳನ್ನು ಹಾಳು ಮಾಡುವುದಿಲ್ಲ. ಸ್ವಚ್ಛತೆ ಕಾಪಾಡುವೆ. ಹೂಗಳನ್ನು ಕೀಳುವುದಿಲ್ಲ. ಚಿತ್ರ. ಆಸ್ಪತ್ರೆ. ನಿಶ್ಶಬ್ದತೆ ಕಾಪಾಡುವೆ. ಚಪ್ಪಲಿ ಹೊರಗೆ ಬಿಟ್ಟು ಒಳಗೆ ಪ್ರವೇಶಿಸುವೆ. ರೋಗಿಗಳಿಗೆ ತೊಂದರೆ ಆಗದಂತೆ ಮೊಬೈಲ್ ಸೈಲೆಂಟ್ ಮಾಡುವೆ. ಕಸವನ್ನು ಕಸದ ಡಬ್ಬಿಯಲ್ಲೇ ಹಾಕುವೆ. ಚಿತ್ರ. ಗ್ರಂಥಾಲಯ. ಮಾತನಾಡದೆ ನಿಶ್ಶಬ್ದತೆ ಕಾಪಾಡುವೆ. ಪುಸ್ತಕವನ್ನು ಓದಿದ ನಂತರ ಅದರ ಸ್ಥಳದಲ್ಲಿಯೇ ಜೋಡಿಸಿ ಇಡುವೆ. ಹಾಳೆ ಅಳೆಯುವುದು ಕೀಳುವುದು ಮಾಡುವುದಿಲ್ಲ. ಬಸ್ ನಿಲ್ದಾಣ. ಬಸ್ ಬೋರ್ಡ್ ಸರಿಯಾಗಿ ಓದಿ ಯಾವ ಬಸ್ ಹತ್ತಬೇಕಾಗಿದೆಯೋ ಆ ಬಸ್ಸನ್ನೇ ಹತ್ತುವೆ. ಕಿಟಕಿಯಿಂದ ಕೈ ಹೊರಗೆ ಹಾಕುವುದಿಲ್ಲ. ತಿಂಡಿ ಪೊಟ್ಟಣಗಳನ್ನು ಎಸೆಯುವುದಿಲ್ಲ. ಚಿತ್ರ. ರಸ್ತೆ. ಅತಿಯಾದ ವೇಗದಲ್ಲಿ ಹೋಗುವುದಿಲ್ಲ. ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸುವೆ. ಜೋರಾಗಿ ಹಾರನ್ ಮಾಡಿ ದಾರಿ ಕೇಳುವೆ. ಚಟುವಟಿಕೆ 5. ಚರ್ಚಿಸಿ ಬರೆಯೋಣ.
ರೇಡಿಯೋ ಅಥವಾ ದೂರದರ್ಶನ ಅಥವಾ ಮೊಬೈಲ್‌ನಲ್ಲಿ ಆಲಿಸಿದ ಅಥವಾ ನೋಡಿದ ಮರೆಯಲಾಗದ ಸಂದರ್ಭವನ್ನು ಸ್ನೇಹಿತರೊಂದಿಗೆ ಚರ್ಚಿಸಿ ಬರೆ. ನಾನು ದೂರದರ್ಶನದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಡೆದ ಮೈಸೂರು ದಸರಾ ಹಬ್ಬದ ವಿಜೃಂಭಣೆಯ ಆಚರಣೆಯನ್ನು ವೀಕ್ಷಿಸಿದೆ. ಅಲ್ಲಿ ನಿಜವಾಗಿಯೂ ಹಬ್ಬದ ವಾತಾವರಣವಿತ್ತು. ಬಲಿಷ್ಠ ಆನೆಯು ಬೆನ್ನಿನ ಮೇಲೆ ಚಿನ್ನದ ಅಂಬಾರಿಯನ್ನು ಹೊತ್ತು ರಾಜ ಗಾಂಭೀರ್ಯದಿಂದ ಸಾಗುತ್ತಿರುವುದು ನೋಡಲು ತುಂಬಾ ಸೊಗಸಾಗಿತ್ತು. ಜೊತೆಗೆ ಅಶ್ವದಳ, ಗಜದಳ ಸೈನಿಕರು ಶಿಸ್ತುಬದ್ಧಿನಿಂದ ಕವಾಯತ್ ನಡೆಸುತ್ತಿರುತ್ತಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸ್ತಬ್ಧ ವಸ್ತು ಪ್ರದರ್ಶನ ನಡೆಸುತ್ತಾರೆ. ವಿವಿಧ ನೃತ್ಯ ಕಲೆಗಳನ್ನು ಪ್ರದರ್ಶಿಸುತ್ತಾರೆ. ವಿಶೇಷವಾಗಿ ಪಂಜಿನ ಕವಾಯತ್, ಬಂದೂಕು ಪ್ರದರ್ಶನ, ಬನ್ನಿ ಕಟ್ಟೆಗೆ ತೆರಳಿ ಬನ್ನಿ ಮುರಿಯುವುದು. ಮೈಸೂರು ರಾಜರು ಪಾರಂಪರಿಕ ಉಡುಗೆಯಲ್ಲಿ ವಿಜೃಂಭಿಸುತ್ತಾರೆ. ಅಂಬಾರಿಯ ಮೇಲೆ ರಾಜ್ಯ ಮಾತೆ ಶ್ರೀ ಚಾಮುಂಡೇಶ್ವರಿಯನ್ನು ನೋಡಲು 2 ಕಣ್ಣುಗಳು ಸಾಲವು. ಈ ಬಾರಿ ಟಿವಿಯಲ್ಲಿ ಮೈಸೂರು ದಸರಾವನ್ನು ವೀಕ್ಷಿಸಿದೆವು. ಮುಂದಿನ ಬಾರಿ ಮೈಸೂರಿಗೆ ಹೋಗಿ ಮೈಸೂರು ದಸರಾ ವೀಕ್ಷಿಸೋಣ ಎಂದು ನನ್ನ ತಂದೆಗೆ ತಿಳಿಸಿದೆ. ಸರಿ ಹೋಗೋಣ ಎಂದಿದ್ದಾರೆ. ಚಟುವಟಿಕೆ 6 ಚಿತ್ರಕ್ಕೆ ಅನಿಸಿಕೆ ಬರೆಯೋಣ. ಹಳೆಯ ವೃತ್ತಿ ಪತ್ರಿಕೆಯಲ್ಲಿ ಕೆಳಗೆ ನೀಡಿರುವ ಚಿತ್ರಗಳನ್ನು ಹುಡುಕು, ಕತ್ತರಿಸಿ ಅಂಟಿಸಿ ನಿನ್ನ ಸ್ನೇಹಿತರೊಂದಿಗೆ ಚರ್ಚಿಸು. ನಿನ್ನ ಅನಿಸಿಕೆ ಬರೆ. ಚಿತ್ರ ಜಲಪಾತ. ಅನಿಸಿಕೆ: ಜಲಪಾತ ನೋಡಲು ಸುಂದರವಾಗಿರುತ್ತದೆ. ಎತ್ತರದಿಂದ ಬೀಳುವ ನೀರನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಚಿತ್ರ ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು ತುಂಬಾ ಆಕರ್ಷಣೀಯ. ಇದನ್ನು ಹೆಣ್ಣು ಮಕ್ಕಳು ಮುಡಿಯುವರು ಹಾಗೂ ದೇವರಿಗೂ ಅರ್ಪಿಸುವರು. ಚಿತ್ರ ಮನೆ. ಅನಿಸಿಕೆ: ಮನೆ ಎಂದರೆ ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ, ಅಕ್ಕ ಅಣ್ಣ ತಮ್ಮ ಎಲ್ಲರೂ ಇರುವ ಸ್ಥಳ. ಇಲ್ಲಿ ಪ್ರೀತಿ ವಾತ್ಸಲ್ಯ ನಂಬಿಕೆ ಇರುತ್ತದೆ. ಚಿತ್ರ ಅರಣ್ಯ. ಅರಣ್ಯವು ನೈಸರ್ಗಿಕ ಸಂಪತ್ತು. ಅರಣ್ಯದಲ್ಲಿ ಜೀವ ವೈವಿಧ್ಯವಿದೆ. ಹುಲಿ, ಸಿಂಹ, ಚಿರತೆ, ನವಿಲು, ಕರಡಿ ಮುಂತಾದ ಪ್ರಾಣಿ ಪಕ್ಷಿಗಳಿರುತ್ತವೆ. ಚಿತ್ರ ಆಟ. ಕ್ರಿಕೆಟ್ ನನ್ನ ನೆಚ್ಚಿನ ಆಟವಾಗಿದೆ. ವಿರಾಟ್ ಕೊಹ್ಲಿ ಎಂದರೆ ನನಗೆ ಇಷ್ಟ. ಚಟುವಟಿಕೆ 7 ಚಿತ್ರ ರಚಿಸೋಣ. ನೀನು ಕೇಳಿದ ಅಥವಾ ನೋಡಿದ ಪಾತ್ರಗಳನ್ನು ಊಹಿಸಿ ಚಿತ್ರಿಸು, ಬಣ್ಣ ತುಂಬು, ಅಭಿನಯಿಸು. ಚಿತ್ರ ಡಾಕ್ಟರ್. ಯೋಜನೆ: ದಿನಕ್ಕೊಂದು ಉತ್ತಮ ಕೆಲಸ. ನೀನು ಮಾಡಿದ ಒಂದು ಉತ್ತಮ ಕೆಲಸವನ್ನು ನೋಟ್ ಪುಸ್ತಕದಲ್ಲಿ ಪಟ್ಟಿ ಮಾಡು. ನನ್ನ ಕಲಿಕೆ: